ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ಥತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಸದಾ ಸ್ಮರಣೀಯರಾದಂಥ ಸದ್ಗುರು ಪರಮಾತ್ಮನ ಶ್ರೀಪಾದಂಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ, ಗುರುವರಿಯ ಶ್ರೀ ಸಿದ್ಧಾರೂಢರ, ಭಗವಾನ್ ಪೂಜ್ಯಪಾದ ಶ್ರೀ ಶಂಕರಾಚಾರ್ಯರ, ಜಗತ್ತಿನ ಎಲ್ಲ ಮಹಾಪುರುಷರ ಅಡಿದಾವರಂಗಳಲ್ಲಿ ಅಭಿವಂದಿಸಿ, ಪೂಜ್ಯಪಾದ ಶ್ರೀ ಶಂಕರಾಚಾರ್ಯರಿಂದ ವಿರಚಿತವಾದ ವಿವೇಕ ಚೂಡಾಮಣಿ ಎಂಬ ಗ್ರಂಥದ ಚಿಂತನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ, ವಿವೇಕ ಚೂಡಾಮಣಿಯ 20ನೇ ಶ್ಲೋಕವನ್ನು ಈಗ ಆರಂಭ ಮಾಡ್ತಾ ಇದ್ದೇವೆ. ಸಂದರ್ಭ ಏನಪ್ಪ ಅಂದರೆ, ಇದು ಪರ್ಯಂತರ ಮನುಷ್ಯ ಜನ್ಮವು ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಲು ಬಂದಿದೆ. ಆತ್ಮಜ್ಞಾನ ಮಾಡಿಕೊಂಡಾಗಲೇ ಜನ್ಮ ಸಾರ್ಥಕ ಆಗ್ತದೆ ಅಂತ ಆರಂಭದಲ್ಲಿ ಹೇಳ್ತಾ ಬಂದು, ಆತ್ಮಜ್ಞಾನವು ಅಷ್ಟೊಂದು ಅವಶ್ಯಕವೇ? ಆರಾಮ್ ಇರಬೇಕಂದ್ರ, ಆನಂದವಾಗಿ ಬದುಕಬೇಕಂದ್ರೆ ಆತ್ಮಜ್ಞಾನದ ಅವಶ್ಯಕತೆ ಇದೆ ಅಂತ ಹೇಳಿದರು. ಆ ಬ್ರಹ್ಮಜ್ಞಾನವೇ ಪರಮ ಶ್ರೇಷ್ಠವಾಗಿದೆ ಎಂಬ ಮಾತನ್ನು ಹೇಳಿದರು. ಆ ಬ್ರಹ್ಮಜ್ಞಾನವನ್ನ ಹೊಂದಲು ಅಧಿಕಾರಿ ಯಾರು ಎಂಬುದನ್ನು ಪ್ರತಿಪಾದನೆ ಮಾಡ್ತಾ, ಸಾಧನ ಚತುಷ್ಟಯ ಸಂಪನ್ನನಾದವನೇ ಈ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅಂತ ಹೇಳಿದರು. ಈಗ ಆ ಸಾಧನ ಚತುಷ್ಟಯಗಳನ್ನು ಪ್ರತಿಪಾದನೆ ಮಾಡ್ತಾ ಆರಂಭದಲ್ಲಿ ಆದವು ನಿತ್ಯಾನಿತ್ಯ ವಸ್ತು ವಿವೇಕ, ತದನಂತರಂ ಯಮೂತ್ರಾರ್ಥ ಫಲಭೋಗ ವಿರಾಗ, ಹೀಗೆಲ್ಲ ಅಲ್ಲಿ ಆ ಹಿಂದಿನ ಶ್ಲೋಕದಲ್ಲಿ ಸಾಧನ ಚತುಷ್ಟಯಗಳ ಕೇವಲ ನಾಮನಿರ್ದೇಶನವನ್ನು ಮಾಡಿ ಈಗ ಅವುಗಳನ್ನು ವಿಸ್ತೃತವಾಗಿ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾರೆ. ಮೊದಲನೇದ್ದು ವಿವೇಕ ಅಂತ ಹೇಳಿದ್ರಲ್ಲ, ವಿವೇಕದ ಲಕ್ಷಣವನ್ನು ಬರೀತಾ ಇದ್ದಾರೆ. ವಿವೇಕ ಅಂದ್ರ ಏನು, ಎದಕ್ಕೆ ವಿವೇಕ ಅನ್ನಬೇಕು? ವಿವೇಕದ ಡೆಫಿನಿಷನ್: ಬ್ರಹ್ಮ ಸತ್ಯಂ ಜಗನ್ಮಿತ್ಯೇತ್ಯೇವಂ ರೂಪೋ ವಿನಿಶ್ಚಯ ಸ್ವಯಂ ನಿತ್ಯಾನಿತ್ಯ ವಸ್ತು ವಿವೇಕ ಸಮುದಾವೃತ. ಇದು ನಿತ್ಯಾನಿತ್ಯ, ಇದು ವಿವೇಕ ಅಂತ ಹೇಳಿಸ್ಕೊಳ್ತದೆ ನೋಡಪ್ಪ. ಹೆಂಗಿದ್ರೆ, ಬ್ರಹ್ಮ ಸತ್ಯಂ, ಬ್ರಹ್ಮವೇ ಸತ್ಯವಾಗಿದೆ, ಇರುವುದು ಬ್ರಹ್ಮ. ಸತ್ಯಂ ಅಂದ್ರೆ ಇರುವುದು, ಯಾವಾಗಲೂ ಇರುವುದು. ಸತತೋದಿತ ಮಪ್ಪುದೇ ಸದ್ರೂಪ ಮಕ್ಕಂ ನಿಜ್ಕೊಂಡು ಬರೀತಾರೆ. ಯಾವಾಗಲೂ ಇರುವುದಕ್ಕೆ ಏನಂತೀವಿ ನಾವು? ಸತ್ಯ. ಬ್ರಹ್ಮ ಮಾತ್ರ ಯಾವಾಗಲೂ ಇರುವುದಾಗಿದೆ. ಆದ್ರಿಂದ ಬ್ರಹ್ಮ ಸತ್ಯಂ. ಯಾಕೆ? ತ್ರಿಕಾಲಾಭಾದ್ಯತ್ವಂ ಅದರಲ್ಲೇ ಸಿದ್ಧಿಸ್ತದ. ತ್ರಿಕಾಲಾಭಾದ್ಯ ಅನ್ನುವುದು 3 ಕಾಲದಲ್ಲಿ ಬಾಧೆ ಆಗದೆ ತೋರುತಿಯ ಸತ್ಯ ಅಂತಾನೆ ಹೇಳಿದ್ರು. ಮತ್ತೊಂದು ಕಡೆ ಎಂದೆಂದೂ ಅದು ಬಾಧಿಸಿಕೊಂಡು ಹೋಗೋದಿಲ್ಲ.
ನಾಶ ಎಂಬುದು ಅದಕ್ಕಿಲ್ಲ. ಆದ್ದರಿಂದ ಪರಮಾತ್ಮ ಮಾತ್ರ ಸತ್ಯ ಅದಾನ. ಪ್ರಪಂಚ ಜಗನ್ಮಿಥ್ಯಾ ಇತ್ಯೇವಂ ರೂಪೋ, ಜಗನ್ಮಿಥ್ಯಾ ಇತಿ ಏವಂ ರೂಪೋ. ಈ ಜಗತ್ತೆಂಬುದು ಮಿಥ್ಯಾ, ಮಿಥ್ಯೆ. ಮಿಥ್ಯಾ ಅಂದ್ರೆ ಇಲ್ಲದೆ ತೋರುವುದು ಮಿಥ್ಯ. ಇಲ್ಲದೆ ಅದ ಅಂತ ಅನಿಸ್ಕೊಳ್ಳೋದು ಮಿಥ್ಯ. ಪ್ರಪಂಚ ಇಲ್ಲ, ಇಲ್ವೇ ಇಲ್ಲ. ಅದ ಅನಿಸ್ಲಕತ್ತ. ಹಾಗ ನೋಡಿದ್ರೆ ಬ್ರಹ್ಮನೇ ಇಲ್ಲ ಅನ್ಸದ, ಪ್ರಪಂಚನೇ ಅದ ಅನ್ಸದ ನಮಗೆ. ಇದು ಮಾಯಾ ಮಹಿಮೆ. ನಿಜಗುಂಡು ಬರದಾರಲ್ಲ, ಉಳ್ಳ ಬ್ರಹ್ಮವ ನಿಲ್ಲೆನಿಸುವುದು, ಇಲ್ಲದ ಲೋಕವ ನುಂಟೆನಿಸುವುದು. ಈಕಿ ನಮ್ಮವ ಹಡದವ ಬಾರಿ ಮಾಡ್ಯಾಳ್ರಿ. ಯಾರು? ಮಾಯವ್ವ, ಚಿಂಚಲಿ ಮಾಯಮ್ಮ. ಒಂದು ಮಾಡ್ಯಾಳ, ಎರಡು ಮಾಡ್ಯಾಳ, ಏನ ಅನಾಹುತ ಮಾಡ್ಯಾಳ. ಯುದ್ಧ ಪರಮಾತ್ಮನ್ನ ಇಲ್ಲ ಅನ್ಸಾಳ. ಲೋಕ ಇಲ್ಲದ್ದು ಹಗ್ಗದಾಗ ತೋರಿದ ಹಾವು ಇದ್ದದ್ದೇನ್ರಿ? ಆದ್ರ ಹಾವೇ ಅದ ಅನಿಸ್ತದ. ಎಲ್ಲಿ ತನ ಹಗ್ಗದ ಜ್ಞಾನ ಆಗೋದಿಲ್ಲ, ಅಲ್ಲಿ ತನ ಹಾವನ ಅದ ಅಂತ ಅನಿಸ್ತದ. ಹಗ್ಗದ ಕಲ್ಪನೆ ಇರಂಗಿಲ್ಲ ಅಲ್ರಿ? ಹಾಗೆ ಎಲ್ಲಿ ತನ ಬ್ರಹ್ಮಜ್ಞಾನ ಆಗೋದಿಲ್ಲ, ಬ್ರಹ್ಮಜ್ಞಾನದಾಗನೇ ಇರ್ತೀವಿ, ಅಲ್ಲಿ ತನ ಪ್ರಪಂಚನೇ ಸತ್ಯ ಅನಿಸ್ತದ. ಇದು ಮಾಯಾ ಮಹಿಮ. ಆದ್ರೆ ವಿಚಾರ ಮಾಡಿ ನೋಡ್ರಿ, ಜಗತ್ತಂಬತಕ್ಕಂಥದ್ದು ಮಿಥ್ಯಾದ. ಮಿಥ್ಯಾ ಇವಕ್ಕೆಲ್ಲ ಲಕ್ಷಣಗಳು ಹೇಳ್ತಾರೆ ಮುಂದೆ ಅವರೆಲ್ಲ ವಿಸ್ತಾರವಾಗಿ. ಇಲ್ಲೇ ನಾವು ಬಹಳ ಸಮಯ ಕಳೆಯೋದು ಬೇಡ. ಇತ್ಯೇವಂ ರೂಪ, ಈ ರೀತಿಯಾಗಿರ್ತಕ್ಕಂಥ ಈ ರೂಪದ ವಿನಿಶ್ಚಯ. ವಿನಿಶ್ಚಯ, ವಿನಿಶ್ಚಯ ಅಂದ್ರೆ ಪಕ್ಕಾ ನಿರ್ಣಯ ಮಾಡಿದ್ದು. ಬರೇ ನಿರ್ಣಯ ಸಾಕಾಗ್ತಿತ್ತು, ವಿ ಬ್ಯಾರೆ ಹಚ್ಚಿದ್ರು ಅದಕ್ಕೆ ಹಿಂದ. ಏನ್ರಿ? ಅದಕ್ಕೆ ನಾವೇನ್ ಮಾಡ್ತೀವಿ ಇವಾಗ? ಬರೇ ನಿಶ್ಚಯ ಅಲ್ಲ, ಪಕ್ಕಾ ನಿಶ್ಚಯ ಆಗ್ಬೇಕು. ಏನ್ ಪಕ್ಕಾ ನಿಶ್ಚಯ ಆಗ್ಬೇಕು? ಇದ್ದದ್ದು ಪರಮಾತ್ಮ, ಇಲ್ಲದ್ದು ಪ್ರಪಂಚ, ಇರೋದು ಪರಮಾತ್ಮ. ಪ್ರಪಂಚ ಹೆಂಗದ? ಇಲ್ಲದ್ದದ, ಸುಳ್ಳದ, ಮಠ ಸುಳ್ಳ. ಮನೆ ಹೊಲ ಹಿಡ್ದಿರಲ್ಲ, ಅದನ್ನು ಸುಳ್ಳ. ಇದು ಪಕ್ಕ ನಿರ್ಣಯನ? ಹೆಸರಲ್ಲಿ ಹಚ್ಚಾರಲ್ಲ, ಆ ಹೆಸರು ಸುಳ್ಳ. ಮೊದಲು ಯಾವ್ದೋ ಹೆಸರಿತ್ತು, ಈಗ ನಿಮ್ಮ ಹೆಸರು ಮಾಡ್ಕೊಂಡ್ರಿ, ಅದೆಲ್ಲ ಸುಳ್ಳದು. ಹೆಸರು ಮಾಡೋದಲ್ಲ, ಹೆಸರೇ ಸುಳ್ಳ. ಹೆಸರೇ ಸುಳ್ಳ ಐತಿ, ಹೆಸರೇ ಮಾಡೋದು ಇಲ್ಲಿ ಅನ್ಬಂತು. ಅದಕ್ಕ ನೋಡ್ರಿ, ಹಿಂಗ ಅನ್ನೋದು ಬಹಳ ಕಷ್ಟ ಐತಿ. ಅದಕ್ಕ ವಿನಿರ್ಣಯ ಏನ್ರಿ? ವಿನಿಶ್ಚಯ ಅಂತಂದ್ರ ಅವರು ಪಕ್ಕಾ ನಿಶ್ಚಯ ಆಗ್ಬೇಕು. ನಿಶ್ಚಯ ಆಗ್ಯಾರ, ಪಕ್ಕ ಆಗಿಲ್ಲ. ನಿಶ್ಚಯ ಮಾಡ್ಬೋದು, ಪಕ್ಕಾ ಆಗ್ಬೇಕಲ್ಲ, ಅಲ್ಲೇ ಕಿರಿಕಿರಿ ಇರೋದು. ಅದಕ್ಕೆ ವಿನಿಶ್ಚಯ ಅಂತ ಶಬ್ದ ಬಳಸಿದ್ರು. ಸೋ ಅಯಂ ನಿತ್ಯಾನಿತ್ಯ ವಸ್ತು ವಿವೇಕ. ಆ ಯಾವ ಇದುವೆ, ಸೋಯಂ ಅನ್ನೋದಕ್ಕೆ ಹೆಂಗ ಅರ್ಥ ಮಾಡ್ತೀವಿ? ಆ ಯಾವ ಇದುವೆ ಅಂದ್ರೇನ್ರಿ? ಆ ನಿರ್ಣಯ, ಹಂಗ ನಿರ್ಣಯ ಮಾಡ್ಯಾನ ನೋಡ್ರಿ. ಆ ಯಾವ ನಿರ್ಣಯವೇ ನಿತ್ಯಾನಿತ್ಯ ವಸ್ತು ವಿವೇಕ, ನಿತ್ಯಾನಿತ್ಯ ವಸ್ತು ವಿವೇಕವೆಂದು ಸಮುದಾವೃತ ಚೆನ್ನಾಗಿ ಹೇಳಲ್ಪಟ್ಟಿದೆ. ಸಮುದಾವೃತ ಅಂತಂದ್ರೇನ್ರಿ? ಬರೇ ಹೇಳಲ್ಪಟ್ಟಿದೆಯಲ್ಲ, ಚೆನ್ನಾಗಿ ಹೇಳಲ್ಪಟ್ಟಿದೆ. ಚೆನ್ನಾಗಿ ಹೇಳಲ್ಪಟ್ಟಿದೆ. ಯಾಕೆ? ಸಮ್ ಅನ್ನೋದು ಉಪಸರ್ಗ ಇದೆಯಲ್ಲ, ಸಮ್ ಅಂತ ಬಂತು ಅಂದ್ರೆ ನೀವು ನೆನ್ಪಿಟ್ಕೋಬೇಕಲ್ಲಿ, ಚೆನ್ನಾಗಿ ಹೇಳ್ಯಾರ, ಸಮ್ಯಕ್ ಹೇಳಿದ್ದಾರೆ ಅಂತ ಅದಕ್ಕೆ ಅರ್ಥ. ಈಗ ವಿವೇಕದ ಲಕ್ಷಣ ಹೇಳಿದ್ರ, ವಿವೇಕ ಎದಕ್ಕಂತಾರ ಅನ್ನೋದು ಹೇಳಿದ್ರ. ಈಗ ವಿರಾಗ ಅಂದ್ರೆ ಏನು, ವೈರಾಗ್ಯ ಅಂದ್ರೆ ಏನು
ವೈರಾಗ್ಯದ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ತದ್ವೈರಾಗ್ಯಂ ಜಿಹಾಸ ಯಾ ದರ್ಶನ ಶ್ರವಣಾದಿಭಿ ದೇಹಾದಿ ಬ್ರಹ್ಮ ಪರ್ಯಂತೆ ಹೆನಿತ್ತೆ ಭೋಗ ವಸ್ತುನಿ. ದೇಹಾದಿ ಬ್ರಹ್ಮ ಪರ್ಯಂತೆ. ದೇಹಾದಿ ಬ್ರಹ್ಮ ಪರ್ಯಂತೆ ಅಂದ್ರೆ ದೇಹವನ್ನ ಆರಂಭಿಸಿ ಬ್ರಹ್ಮನ ಪರ್ಯಂತರ ಅವನು ತನ ಅಂದಂಗ. ಅವನ್ ತನ ಬ್ರಹ್ಮನವರೆಗೆ. ಈ ಬ್ರಹ್ಮ ನಮ್ಮಲ್ಲ, ಚತುರ್ಮುಖ ಬ್ರಹ್ಮ. ನೀವು ಆ ಬ್ರಹ್ಮನ ಕಡೆ ಹೋಗ್ಬಾರ್ರಿ. ಕಡೆ ಹೋಗುದಿಲ್ಲ. ಈಗ ಈ ಬ್ರಹ್ಮನ ತನ ಏನೈತ್ ನೋಡ್ರಿ, ಇಲ್ಲಿ ತನ ಇರುವಂತವುಗಳು ಏನದಾವ ನೋಡ್ರಿ, ಇವೆಲ್ಲ ಅನಿತ್ಯ ಭೋಗ ವಸ್ತುನಿ. ದೇಹ ಹಿಡ್ಕೊಂಡು ಬ್ರಹ್ಮನ ಪರ್ಯಂತರ ಏನೇನದಾವ ನೋಡ್ರಿ, ಎಲ್ಲ ಏನದಾವು ಅನಿತ್ಯ ಅದಾವ. ಅದು ಸಪ್ತಮಿ ವಿಭಕ್ತಿಯಲ್ಲಿ ಬಳಸಿದಾರ. ಯಾಕಂದ್ರ ಅವುಗಳಲ್ಲಿರುವಂತ ಜಿಹಾಸ ಅಂತ ಹೇಳೋದೈತಿ. ಜಿಹಾಸ ಅಂತಂತಂದ್ರೆ, ಜಿಹಾಸ ಎಂಬ ಶಬ್ದಕ್ಕೆ ಅರ್ಥ ಮಾಡ್ಕೊಡ್ರಿ. ಜಿಹಾಸ ಅಂದ್ರೆ ಜಿಗುಪ್ಸೆ, ಅವುಗಳಲ್ಲಿ ಹೆಜಿಟೇಟ್ ಉಂಟಾಗಬೇಕು. ವೈರಾಗ್ಯಂ ಜುಗುಪ್ಸ, ಜುಗುಪ್ಸ ಅಂತಿದೆಯಲ್ಲ, ಅಲ್ಲ ಜಿಹಾಸ ಅಂತಿದೆ. ನಮ್ಮದ್ರಾಗ ಜುಗುಪ್ಸ ಆದ್ರೆ ಪಾಠಾಂತರ ಇರ್ತಾವ. ಅಲ್ಲ ಪಾಠಾಂತರ ಇರ್ತದೆ. ಜುಗುಪ್ಸ ಅಂದ್ರೆ ಒಂದೇ, ಅದೇ ಅರ್ಥನೇ ಜಿಹಾಸ. ಜಿಹಾಸ ಅಂದ್ರ ಜಿಹಾಸ ಇಲ್ಲ, ಜಿಹಾಸ ಅಂದ್ರೆ ಜುಗುಪ್ಸ ಅಂತಾನೆ ಅರ್ಥ. ಎರಡೂ ಸಂಸ್ಕೃತ ಪದವೇ. ಕನ್ನಡ ಹೇಳ್ಬೇಕು ಅಂದ್ರೆ ಹೇಸಿಕೆ. ದೇಹ ಹಿಡ್ಕೊಂಡು ಬ್ರಹ್ಮನ ಪರ್ಯಂತರ ಇರುವಂತ ಭೋಗ ವಸ್ತುಗಳು, ಅವು ಭೋಗ ವಸ್ತುಗಳು ಅಂಕ ಅನಿತ್ಯ ಭೋಗ ವಸ್ತುನಿ. ಅನಿತ್ಯವಾದಂತ ಭೋಗ ವಸ್ತುವಿನಲ್ಲಿ ಈಗ ನಮಗ ಏನಾಗ್ತದ, ದರ್ಶನ ಶ್ರವಣ ಮೊದಲಾದವುಗಳಿಂದ ಅದರಲ್ಲಿ ಹೇಸಿಕೆ ಅನಿಸ್ತಾ ಇಲ್ಲ, ರಸಿಕತೆ ಅನಿಸ್ತಾ ಇದೆ. ಈಗ ಏನಾಗಬೇಕದು ಉಲ್ಟಾ ಆಗ್ಬೇಕು. ಏನಾಗಬೇಕದು ಜುಗುಪ್ಸ ಬರ್ಬೇಕು. ನೋಡಿದ್ರೆ ಹೇಸಿಕೆ ಬರ್ಬೇಕು. ಅವಾಗ ನೋಡ್ರಿ, ದರ್ಶನ ಶ್ರವಣಾದಿವಿ, ದರ್ಶನ ಮಾಡೋದ್ರಿಂದ ಕೇಳೋಣದ್ರಿಂದ ಮೊದಲಾದವುಗಳಿಂದ, ನೋಡುವುದು ಕೇಳುವುದು ಆದಿಬಿ ಅಂತಿದೆಯಲ್ಲ ಮುಂದ, ನೋಡುವುದು ಕೇಳುವುದು ಮೊದಲಾದವುಗಳಲ್ಲಿ ಅಥವಾ ಮೊದಲಾದವುಗಳಿಂದ ಯಾ ಜಿಹಾಸ ಅಂತಂದ್ರೆ, ಅಥವಾ ಯಾ ಜುಗುಪ್ಸ, ಯಾವ ಜುಗುಪ್ಸ ಅಂದ್ರೆ ಹೇಸಿಕೆಯು ಉಂಟಾಗುತ್ತದೆಯೋ ತತ್ ವೈರಾಗ್ಯಂ, ಅದು ವೈರಾಗ್ಯಂ ಅಂತ ಹೇಳಿಸ್ಕೊಳ್ತದೆ. ಟೋಟಲ್ ಏನ್ ಹೇಳ್ದಂಗಾಯ್ತು ಅಂತ ಕೇಳಿದ್ರೆ, ಮನುಷ್ಯ ಲೋಕದ ಎಲ್ಲಾ ಭೋಗಗಳು ಬಂದು, ಬ್ರಹ್ಮಲೋಕದ ಪರ್ಯಂತರ ಇರುವಂತಹ ಎಲ್ಲಾ ಭೋಗಗಳು ಬಂದು, ಎಲ್ಲಾ ಭೋಗದಲ್ಲಿ ಇವನಿಗೆ ಹೇಸಿಕೆ ಉಂಟಾಗಬೇಕು. ಅಲ್ಲಿ ದರ್ಶನ ಶ್ರವಣ ಅಂದಾರ. ನಮಗೆ ಕೆಲವು ಈ ಲೋಕದ ಭೋಗಗಳು ಇವುಗಳದು ದರ್ಶನ ಆಗ್ತದ, ಅದರದ್ದು ಶ್ರವಣ ಐತಿ. ಅದಕ್ಕೆ ಬೇರೆ ಕಡೆ ಅಂದ್ರೆ ಎಲ್ಲಿ, ಕಠೋಪನಿಷತ್ತಿನ ಭಾಷೆಯಲ್ಲಿ ಆಚಾರ್ಯ ಶಂಕರರು ದೃಷ್ಟ ಆನುಶ್ರಾವಿಕ ಅಂತ ಬರೆದಿದ್ದಾರೆ. ಯಲೋಕದ ಭೋಗಗಳೆಲ್ಲ ದೃಷ್ಟ, ಅರಂಬೆ ಓರ್ವಶಿ ಆನುಶ್ರಾವಿಕ. ಸುಮ್ ಕೇಳ್ತಾ ಬಂದದ್ದು. ನೋಡಿರಿ ಅಲ್ಲಿ ಸಿನಿಮಾದ ನೋಡಿವ್ರಿ, ಅವರು ಇಲ್ಲಿ ಅವ್ರೆ, ಅಲ್ಲಿ ಅವರಲ್ಲ. ಸಿನಿಮಾದ ತೋರ್ಸಿದ್ದು ಅವರು ಇಲ್ಲಿ ಅವ್ರೆ, ಸುಮ್ಮ ಅಲ್ಲಿ ಅವ್ರಂಗ ತೋರ್ಸ್ಯಾರ. ಅಲ್ಲಿ ಅವ್ರು ನಾವು ನೋಡೇ ಇಲ್ಲಿನ. ನೋಡೋದೇ ಬಾಳ ಇಚ್ಛೆ ಅಂದ್ರೆ ತಯಾರಾಗಿರ್ಬೇಕಾರ. ನಿಮ್ಗೆ ಬಾಳ ನೋಡು ಇಚ್ಛೆ ಇತ್ತು ಅಂತಂದ್ರ ಸ್ವರ್ಗಕ್ಕೆ ಕಳಿಸ್ಕೊಡ್ತೀವಿ, ತಯಾರಾಗಿರ್ಬೇಕಾರ. ಫ್ರೀ ಟಿಕೆಟ್ದಾಗ ಕಳಿಸ್ಕೊಡ್ತೀವಿ ನೋಡಿ. ಮತ್ತೇನು ಕರೋನಾ ಹಾಸ್ಪಿಟ್ಲಿಗೆ ಕಳಿಸಿಕೊಟ್ಟು
ಕಳಿಸ್ಕೊಟ್ಬಿಟ್ರ ಬೇಡ ಸುಮ್ಮನೆ ತಮಾಷೆಗಂದೆ. ಇವೆಲ್ಲ ಏಲೋಕದ ಪರಲೋಕದ ಭೋಗಗಳಲ್ಲಿ ಏನಾಗಬೇಕು? ಜ್ಯಾಸ, ಜುಗುಪ್ಸ, ಹೇಸಿಕೆ ಉಂಟಾಗಬೇಕು. ನೋಡಿದ್ರೆ ಹೇಸಿಕೆ ಅನ್ಸು. ಕೇಳಿದ್ರೆ ಏನ್ ಹೇಳ್ತು ಬಿಡ ಅದರದ್ದು? ರಂಬೆ ಅಂತ, ಅಪ್ಸರೆ ಅಂತ ಏನ್ ಹೇಳ್ತಿ ಬಿಡ. ಸ್ವತಃ ರಂಬೆನೆ ಬಂದಿದ್ಲಂತ. ಯಾರ ಹತ್ರ? ಶುಕನ ಹತ್ರ ಬಂದಿದ್ಲ. ಬಹಳ ಚಂದ ಕಥೆ ಐತಿ ಅದು. ಭಾಗವತದಲ್ಲಿ ಅದ್ಭುತವಾಗಿ ವರ್ಣನ ಮಾಡಿದ್ದಾರೆ. ಕಥೆ ಕೇಳಂಗಿಲ್ಲಲ್ಲ ನೀವು? ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ರಂಬೆ ಬಂದನ್ಲಂತ. ನವ ಯೌವನದಲ್ಲಿ ನೀವು ಅದಿರಿ, ಎಜುಕೇಟೆಡ್ ಅದಿರಿ, ಒಳ್ಳೆ ಎಜುಕೇಟೆಡ್. ಸುಖ ಮಹಾನ್ ವಿದ್ವಾನ್, ಒಳ್ಳೆ ಹೈಲಿ ಎಜುಕೇಟೆಡ್ ಪರ್ಸನ್ ಅದಿರಿ, ಮತ್ತೆ ಹ್ಯಾಂಡ್ಸಮ್ ಅದಿರಿ. ವಿ ಆರ್ ಮೇಡ್ ಈಚ್ ಪಾರ್ ಅದಾರ ಅಂದ್ಲಂತ. ಇಂಗ್ಲಿಷ್ ಬರ್ತಿದ್ರ ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ದೇವರು ನಮ್ಮಿಬ್ಬರನ್ನ ಒಬ್ಬರನ್ನ ಸಲುವಾಗಿ ಒಬ್ಬರನ್ನ ಮಾಡ್ದಂಗದೀವಿ. ಮದುವೆ ಆಗಿ ಯಾಕೆ ನಾವು ಆನಂದವಾಗಿ ಕಾಲ ಕಳಿಬಾರ್ದು? ವೃತಾಗತಂ ತಸ್ಯ ನರಸ್ಯ ಜನ್ಮ. ನನ್ನಂತ ರಂಬೆ ಬಂದಾಗ ವಲ್ಲಂತ ಬಿಟ್ಕೊಟ್ರೆ ವೃತಾಗತಂ ತವ ಜನ್ಮ ಅಂದ್ಲಂತಕ್ಕೆ. ಶುಕ ಹೇಳಿದಂತ ಯಾರ ಜನ್ಮ ವೃತ ಹೋದಂಗಾಗ್ತದೆ ಗೊತ್ತೇನು? ನೀ ಏನ್ ಹೇಳ್ದಲ್ಲ, ಆಟ ಚಂದ ಇದೀನಿ, ಈಟ್ ಚಂದ ಇದೀನಿ ಅಂತ. ನನ್ನ ಕೃಷ್ಣನಷ್ಟು ನೀ ಚಂದಿಲ್ಲ. ಯಾರ ಮನಸ್ಸು ಭುವನ ಮೋಹಕನಾದ ಕೃಷ್ಣನ ಪಾದಾರ ವಿಂದಗಳಲ್ಲಿ ಯಾವನ ಚಿತ್ತ ಭ್ರಮರವಾಗಿ ಮಗ್ನವಾಗಿಲ್ಲವೋ ಅವನ ಜನ್ಮ ವೃತಾಗತಂ ತಸ್ಯ ನರಸ್ಯ ಜೀವಿತಂ ಅಂತ. ಅದಕ್ಕಿಲ್ಲಿ ಎಲ್ಲಾ ಭೋಗ ವಸ್ತುಗಳಲ್ಲಿ ಎಂದೇ ವಿರಾಗ ಎಂದೇ ಜಿಗುಪ್ಸೆ ಬಂದ್ರೆ, ರಾಗ ರಹಿತ ಆದ್ರೆ ಅದು ವಿರಾಗ. ಇನ್ನ ಶಮ ಎದಕ್ಕಂತಾರೆ? ಇವೆಲ್ಲ ಒಂದೊಂದು ಶ್ಲೋಕಗಳಿಂದ ಇವು ಏನು ಸಾಧನ ಚತುಷ್ಟಯಗಳದಾವಲ್ಲ ಅವನ್ನೆಲ್ಲವನ್ನು ವಿವರಣೆ ಮಾಡ್ಕೊಂತ ಹೋಗ್ತಾರ. ಶಮಾದಿ ಷಟ್ ಸಂಪತ್ತಿ ಬಂತ್ ನೋಡಿ. ಈಗ ವಿವೇಕ ಆಯ್ತಾ, ಎರಡನೇದು ವೈರಾಗ್ಯ ಆಯ್ತಾ, ಮೂರನೇದು ಯಾವ್ದೈತ್ರಿ? ಶಮಾದಿ ಷಟ್ ಸಂಪತ್ತಿ. ಅದ್ರಾಗ ಆರದಾವ. ಅವನು ಒಂದೊಂದನ್ನಾಗೇನೆ ಒಂದೊಂದು ಶ್ಲೋಕದಿಂದ ಹೇಳ್ತಾ ಹೋಗ್ತಾ ಇದ್ದಾರೆ. ಮೊದಲನೇದು ಯಾವ್ದೈತಿ ಅದ್ರೊಳಗ? ಶಮ ಐತಿಲು. ಶಮ ಎದಕ್ಕಂತಾರ? ಶಮ ಉಚ್ಯತೆ. ಶಮ ಎದಕ್ಕಂತಾರ ನೋಡ್ರಿ ಹೆಂಗ? ವಿರಜ್ಯ ವಿಷಯ ವ್ರಾತಾ ದೋಷಾ ದೃಷ್ಟ್ವಾ ಮುಹುರ್ ಸ್ವಲಕ್ಷೇ ನಿಯತಾವಸ್ಥಾ ಮನಸಃ ಶಮ ಉಚ್ಯತೆ. ಶಮ ಅಂದ್ರೆ ಇನ್ನೇನಿಲ್ಲ, ವಿಷಯಗಳಲ್ಲಿ ಹರಿಯುವ ಮನಸ್ಸನ್ನ ಹಿಂತಿರುಗಿಸಿ ತನ್ನ ಲಕ್ಷ್ಯವೆನಿಸಿದಂತ ಬ್ರಹ್ಮದಲ್ಲಿ ಆ ಮನಸ್ಸನ್ನು ತಂದು ಸ್ಥಾಪಿಸುವುದು ಶಮವೆಂದು ಹೇಳಲಾಗುತ್ತದೆ. ಅದನ್ನ ನೋಡ್ರಿ ಏನಂತಂದ್ರೆ, ಮುಹುರ್ ಪುನಃ ಪುನಃ ಮುಹುರ್ ಅಂತಂತಂದ್ರೆ ಮೂರು ಅನ್ಕೊಂತ ಹೋಗಿರಿ. ಮತ್ತೆ ಕನ್ನಡದೊಂದು ಮುಹುರ್ ಅಂತಂತಂದ್ರೆ ಇವ್ರಿಗೆ ಮೂರ್ ಅಂತ ಸರಿಯಾಗಿ ಅಲ್ಲಕ್ ಬರಲ್ ದೊಡ್ಡಂತ. ಅದು ವಾಸ್ತವಿಕವಾಗಿ ಮುಹು ಅಲ್ಲೇ ಅದೇನಾಗ್ಬಿಟ್ಟಿದೆ. ಮುಹೂರ್ ಅಂತಿದೆಯಲ್ಲ, ಅದು ವಿಸರ್ಗ ಸಂಧಿ ಆಗಿದೆ. ಬಿಡಿಸಿದಾಗ ಮುಹು ಬರೇ ಮೂನು ಅಲ್ಲ, ಮತ್ತ ಮುಹು ಹೂ ಬೇಕು. ಮುಹು ಅಂತಂತಂದ್ರೆ ಪುನಃ ಅಂತ ಯಾಕೆ ಬಿಡಿಸ್ಯಾರ? ಇದು ಮನಸ್ಸು ಪುನಃ ಹೋಗ್ತಿರ್ತದೆ ಹುಚ್ಚುಗೊಟ್ಟಿ. ಯಾವಾಗ ಹೋದ್ರೂ ವಿಷಯದ ಕಡೆ ಯಾವಾಗ ಹೋದ್ರೂ ಅವಾಗ ಹಿಂತಿರುಗಿಸ್ಲಿಕ್ಕೆ ಸದಾ ಜಾಗೃತನಾಗಿರ್ಬೇಕು. ಅದಕ್ಕೆ ಹುಚ್ಚಿ ಅಲ್ಲಿ ಹೋಗ್ಬೇಡ,
ಅಂತ ಹಂಗೆ ಹೇಳ್ಕೊಂತ ಇರ್ಬೇಕು ಯಾವತ್ತು ಅದಕ್ಕ ಮನಸ್ಸಿಗೆ, ಗೊತ್ತಾ? ಅದಕ್ಕೆ ಏನಂದ್ರಿ ಮುಹು ಮುಹು ಪುನಃ ಪುನಃ ದೋಷ ದೃಷ್ಟ್ಯ. ಅದಕ್ಕೆ ದೋಷವನ್ನ ಪುನಃ ಪುನಃ ದರ್ಶನ ಮಾಡಿಸ್ತಾನೆ ಇರ್ಬೇಕು ಮನಸ್ಸಿಗೆ. ಯಾವಾಗ ವಿಷಯಗಳ ಕಡೆ ಹೋಗ್ತದ ಹೋದಾಗೊಮ್ಮೆ ಅದಕ್ಕೆ ಮನಸ್ಸಿಗೆ ದೋಷ ದರ್ಶನ ಮಾಡ್ತಾನೆ ಇರಬೇಕು. ದೋಷ ದರ್ಶನ ಮಾಡುವುದರ ಮೂಲಕ ಏನ್ ಮಾಡ್ಬೇಕ್ರಿ? ವಿಷಯ ವ್ರಾತಾತ್. ವಿಷಯ ವ್ರಾತಾತ್, ವಿಷಯ ವ್ರಾತಾತ್ ಅಂದ್ರೇನು? ವಿಷಯ ಸಮೂಹದಿಂದ ವಿರಜ್ಯ, ಅದನ್ನ ಬೇರ್ಪಡಿಸಿ. ವಿರಜ್ಯ ಅಂತಂದ್ರೆ ಅದನ್ನ ಅಲ್ಲಿಂದ ಹಿಂತಿರುಗಿಸಿ, ಬೇರ್ಪಡಿಸಿ. ಸ್ವಲಕ್ಷೆ, ಸ್ವಲಕ್ಷ್ಯ ಅಂತಂದ್ರೆ ತನ್ನ ಲಕ್ಷ್ಯದಲ್ಲಿ ಅಂತ ಅರ್ಥ. ಲಕ್ಷ್ಯ ಅಂತಂದ್ರೆ ಗುರಿ, ಲಕ್ಷ್ಯ. ಲಕ್ಷ್ಯ ಬೇರೆ, ಲಕ್ಷ್ಯಕ್ಕೆ ಯಾವ್ದೊತ್ತು ಕೊಟ್ಟಾಗ ವ್ಯತ್ಯಾಸ ಆಗ್ತದ, ಗೊತ್ತಾಗ್ತದ? ಲಕ್ಷ್ಯ ಅಂತಂದ್ರೆ ಗುರಿಯಲ್ಲಿ, ಅಲ್ಲಿ ತನ್ನ ಗುರಿ ಯಾವ್ದದು? ಆ ಮನುಷ್ಯನ ಎಲ್ಲಿ ಒಯ್ದಿಡ್ಬೇಕಂತ ಗುರಿ ಐತಪ್ಪ. ಈಗ ವಿಷಯ ವ್ರಾತ ಅಂದ್ರೆ ವಿಷಯ ಸಮೂಹ ಅಂದ್ರೆ ಪ್ರಪಂಚದಾಗ ಐತದು, ಪ್ರಪಂಚದ ಕಡೆನೇ ಹೋಗ್ತದ. ಪ್ರಪಂಚದ ವಿಷಯಗಳ ಗುಂಪಿನಂತಾನೆ ಸಾಗ್ತದೆ. ವ್ರಾತ ಅಂದ್ರೆ ಗುಂಪು, ಸಮೂಹ. ಅಲ್ಲೇ ಹೋಗ್ತದ. ಈಗ ಅಲ್ಲಿಂದ ಅದನ್ನ ಕಿತ್ತಿ ತಂದು ಎಲ್ಲಿ ಇಡ್ಬೇಕಾಗ್ಯದ? ಅದಕ್ಕೆ ಸ್ವಲಕ್ಷ್ಯ ಅಂತ ಹೇಳಿ. ಸ್ವಲಕ್ಷ್ಯ ಅಂದ್ರೆ ತನ್ನ ಲಕ್ಷ್ಯ. ತನ್ನ ಲಕ್ಷ್ಯ ಅಂದ್ರೆ ಬ್ರಹ್ಮ, ಪರಮಾತ್ಮ. ಆ ಸ್ವಲಕ್ಷ್ಯದಲ್ಲಿ ನಿಯತಾವಸ್ಥಾ. ನಿಯತಾವಸ್ಥಾ ಅಂದ್ರ ನಿಯಮಿತವಾಗಿ ಅಂದ್ರೆ ಸ್ಥಾಪನಾ ಮಾಡೋದು, ವ್ಯವಸ್ಥಿತವಾಗಿ ಸ್ಥಾಪನಾ ಮಾಡೋದು. ನಿಯತಾವಸ್ಥಾ ಅಂದ್ರ ವ್ಯವಸ್ಥಿತವಾಗಿ ಅಲ್ಲಿ ತಂದು ನಿಲ್ಲಿಸೋದು. ಅಂದ್ರೆ ಅದಕ್ಕೆ ಅರ್ಥ, ಈಗ ನೋಡ್ರಿ, ಇದು ಮೊಬೈಲ್ ಇಲ್ಲ ಐತಿ, ಇಲ್ಲಿ ತಂದು ಇಲ್ಲಿ ಇಟ್ಟಂಗ ಹಿಂಗ ಇಡ್ಲಾಕ್ ಬರ್ತದ ಮನಸ್ಸಿಗೆ. ಹಂಗ ಇಡದಂದ್ರೆ ಅದಕ್ಕೆ ಅರ್ಥ ಏನ್ರಿ? ಈಗ ಪ್ರಪಂಚದಾಗ ಮನಸ್ಸೈತಿ, ಪ್ರಪಂಚದಾಗ ಮನಸ್ಸೈತಿ ಅಂತೀವಲ್ಲ ನಾವು. ಪ್ರಪಂಚದಾಗ ಮನಸ್ಸೈತಿ ಅಂದ್ರೆ ಏನ್ ಅದಕ್ಕೆ ಅರ್ಥ? ಆಸಕ್ತಿ. ಬರೀ ಪ್ರಪಂಚದ ಚಿಂತನೆ ಮಾಡ್ತಿತ್ತಂದ್ರೆ ಪ್ರಪಂಚದಾಗ ಮನಸ್ಸೈತಿ. ಬರೇ ಹೆಣ್ಣಿನ ಚಿಂತೆ ಮಾಡ್ತಿದ್ರೆ ಹೆಣ್ಣಾಗ ಮನಸ್ಸೈತಿ. ದುಡ್ಡಿನ ಚಿಂತೆ ಮಾಡ್ತಿತ್ತಂದ್ರ ದುಡ್ಡಿನಾಗ ಮನಸ್ಸೈತಿ. ಅವು ಒಟ್ಟು ಕೂಡ ನಾವೇನಂದೇವು? ಪ್ರಪಂಚ ಅಂದೇವು. ಪ್ರಪಂಚದಾಗ ಮನಸ್ಸೈತಿ. ಈಗ ಪರಮಾತ್ಮನಲ್ಲಿ ಮನಸ್ಸೈತಿ ಅಂತ ಬೇಕಾಯ್ತಂದ್ರ ಅದನ್ನ ಹೆಂಗ್ ಚಿಂತೆ ಮಾಡ್ತದ ನೋಡ್ರಿ. ಹಂಗ ಪರಮಾತ್ಮನ ಚಿಂತೆ ಮಾಡ್ಲಕತ್ತಂದ್ರ ಈಗ ಪ್ರಪಂಚದಲ್ಲಿ ಮನಸ್ಸಿಲ್ಲ. ಈಗ ಎಲ್ಲೈತಿ ಅಂತಂದಂಗ ಅದು ಪರಮಾತ್ಮನಲ್ಲಿ ಮನಸ್ಸೈತಿ. ಪರಮಾತ್ಮನಲ್ಲಿ ಇತ್ತು ಅಂದ್ರೆ ನಿಮ್ದು ಯಾರ್ದು ಈಗ ಇದ್ರಾಗ ಪ್ರಪಂಚದಾಗ ಮನಸ್ಸು ಇಲ್ಲೇ ಇಲ್ಲ ನೋಡ್ರಿ. ನಮ್ದು ನಿಮ್ದು ಎಲ್ಲಾರ್ದು ಸತ್ಸಂಗ ಮಾಡೋ ಹೊತ್ತಿನಾಗ ಎಲ್ಲಿ ಇರ್ತದ? ಸ್ವಲಕ್ಷ್ಯ, ನಿರ್ವಿಷಯದಲ್ಲೇ ಇರ್ತದ. ಪರಬ್ರಹ್ಮ ಚಿಂತನೆಯಲ್ಲೇ ಇರ್ತಾರೆ. ಎಷ್ಟಿಲ್ಲ ಎಷ್ಟು ಒಂದಿಷ್ಟು ಮನಸ್ಸು ಪರಮಾತ್ಮನಲ್ಲೇನೆ ನೆಲೆ ಆಗಿರ್ತದೆ. ನನಗೆ ಅನಿಸ್ತಿದೆ, ಪೂಜಾ ಜಪ ತಪ ಎಲ್ಲಕ್ಕಿಂತಲೂ ಮನಸ್ಸು ಸತ್ಸಂಗದಾಗ ಶಾಸ್ತ್ರ ಚಿಂತನ ನಡೆದಾಗ ಒಂದೇನು ಸ್ವಲ್ಪ ಪರಮಾತ್ಮನ ಚಿಂತನೆಯಲ್ಲಿ ಇರ್ತದೆ ನೋಡ್ರಿ. ನೀವು ಗಂಟೆ ಬರ್ಸೋದಕ್ಕೆ ಕುಂದ್ರೆ ಇರೋದೇ ಅಲ್ಲ. ಗಂಟೆ ಬರ್ಸ್ಲಕ್ ಹಚ್ಚಿರ್ತದ, ತಾ ಯಾಕಡ್ರಿ ಜಾಗ ಬಿಟ್ಟಿರ್ತದ. ಎಷ್ಟೋ ಸಲ ನೋಡಿ ನಾನು, ಏನ್ ಬಾಳ ಸಲ ನೋಡ್ತೀನಿ. ಸ್ನಾನ ಮಾಡಿಸ್ತದ, ಬಟ್ಟೆ ಉಡಿಸ್ತದ, ನಿಮ್ಮಡಿ ಉಡಿಸ್ತದ, ತಂದ ಪೀಠದ ಮ್ಯಾಗ ಮಣಿ ಮ್ಯಾಗ ಕುಂದ್ರಸಿದ ತಳ ಜಾಗ ಬಿಟ್ಬಿಟ್ಟಿರ್ತದ ಅಲ್ವೇ? ಇಲ್ಲ ಹಂಗ ನೋಡು. ಅದಕ್ಕನೇ ಸತ್ಸಂಗ ಬಹಳ ಮಹತ್ವತ್ತು ಅಂತ ನಾವು ಅಲ್ವೇ? ಅದಕ್ಕೆ ಸ್ವಲಕ್ಷೆ ನಿಯತ ಅವಸ್ಥಾ. ನಿಯತಾವಸ್ಥಾ ಅಂದ್ರೆ ವ್ಯವಸ್ಥಿತವಾಗಿ ಅದನ್ನು ಸ್ಥಾಪನಾ ಮಾಡೋದು. ಆ ಮನಸ್ಸನ್ನ ಸ್ಥಾಪನಾ ಮಾಡೋದೇನೈತಲ್ಲ, ಮನಸ್ಸಹ ನಿಯತಾವಸ್ಥಾ ಮಾಡ್ಬೇಕು. ಅದನ್ನ ಮನಸ್ಸಿನ ಸರಿಯಾದ ಸ್ಥಾಪನೆಯು ಬಾ ಚಂದ ಬರದಾನ. ಯಾರ್ರಿ? ಶರೀಫ್. ಮನಸ್ಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವುದು. ಮತ್ ಹೌದು, ಮನಸ್ಸೇ ಮನಸ್ಸಿನ. ಈಗ ನೋಡಿ, ಈಗ ನಾವು ಬೇಯ್ತಿರ್ತೀವಿ ನೋಡಿ ಮನಸ್ಸಿಗೆ, ಆ ಬೇಯುದು ಮನಸ್ಸೇ ಇರ್ತಿರ್ತದ. ನೆನಪಿಟ್ಕೊಂಡು ನೀವು ಗೊತ್ತಿರ್ತದ.
ನಿಯಮಿತವಾಗಿ ಸ್ಥಾಪನೆ ಮಾಡುವುದು ಏನಂತ ಹೇಳಿಸಿಕೊಳ್ತದೆ? ಶಮ ಉಚ್ಯತೆ. ಅಂದ್ರೆ ಶಮ ಅಂದ್ರೆ ಇಷ್ಟೇ ಅರ್ಥ, ಆ ಮನಸ್ಸಿಗೆ ಪ್ರಪಂಚದ ಚಿಂತನೆ ಬಿಡಿಸಿ ಪರಮಾತ್ಮನ ಚಿಂತನೆ ಮಾಡ್ಲಾಕ ಹಚ್ಚುವುದೇ ಶಮ. ಹೊರಗೆ ಹೋಗೋ ಮನಸ್ಸನ್ನು ತಡೆದು ಒಳಗೆ ಕಳಿಸೋದೇ ಶಮ. ಹೆಂಗ ಸಣ್ಣ ಮಕ್ಕಳು ಹೊರಗ ಓಡ್ತಿರ್ತಾವ, ರೋಡಿಗೆ ಮನೆ ಇರ್ತಿರ್ತದ, ಹೊರಗ ಓಡ್ತಿರ್ತಾವ. ತಾಯಿ ಪದೇ ಪದೇ ಬೈದು ಬಡದು ಹೆಂಗಾರ ಮಾಡಿ ಮತ್ತೆ ಒಳಗ ಮನ್ಯಾಗ ಕಳಿಸ್ತಿರ್ತಾಳ. ದಾರ್ಯಾಗ ಸಾಯ್ ಬೇಡ, ಮನ್ಯಾಗ ಸಾಯ ನಡಿ ಅಂತಿರ್ತಾಳ. ಅದಕ್ಕೆ ಸಾಯ ಅಂದ್ರ ಅದರ ಅಭಿಪ್ರಾಯ ಏನು? ನೋಡ್ರಿ, ತಾಯಿ ಸಾಯಿ ಅಂದ್ರು ಸತ್ಯಕ್ಕ ಅದಕ್ಕೆ ಅರ್ಥ ಎಷ್ಟು ಚಂದ ಐತಿ ನೋಡ್ರಿ, ಎಷ್ಟು ಒಲವು ಐತಿ ಅಂತಾನೆ ತೋರಿಸ್ಕೊಡ್ತದೆ. ಹಂಗ ಗುರುಗಳು ನಮಗ ಶಾಸ್ತ್ರಗಳು ಈ ಹೊರಗ ಸಾಯಿ ಬೇಡ ಒಳಗ ಸಾಯಿ ನಡಿ ಅಂತಾರ. ಹೊರ ಅಂತರ್ಮುಖಿ ಆಗಿ ಒಂದಿಟ್ಟು ಬೈರ್ಮುಖಿ ಆಗೇನೆ. ಬೈರ್ಮುಖಿ ಮಾಯಾ ಪ್ರಪಂಚಿ, ಅಂತರ್ಮುಖಿ ಪರಮಸುಖಿ. ಬರ್ಕೊಂಡ್ಬಿಡ್ರಿ ಇದನ್ನ. ಬೈರ್ಮುಖಿ ಮಾಯಾ ಪ್ರಪಂಚಿ, ಅಂತರ್ಮುಖಿ ಪರಮಸುಖಿ. ಅಂತರ್ಮುಖಿ ಆಗುತ್ತೆ ಶಮ. ಬಹಿರ್ಮುಖಗೊಂಡ ಮನಸ್ಸನ್ನ ಅಂತರ್ಮುಖಿಗೊಳಿಸುವುದೇ ಶಮ ಅಂತ ಕರೆಸಿಕೊಳ್ತದೆ. ಶಮ ಸಾಕಲ್ಲ, ಇಷ್ಟು ವ್ಯಾಖ್ಯಾನ. ಈಗ ಮುಂದೇನಪ್ಪ? ದಮ ಪರಿಕೀರ್ತಿತ ಅಂತ ಹೇಳ್ತಾ ಇದ್ದಾರೆ. ದಮ ಅಂದ್ರೆ ಎದಕ್ಕಂತಾರ ಎಂಬುದನ್ನ ವಿವರಣೆ ಕೊಡ್ತಾ ಇದ್ದಾರೆ. ವಿಷಯೇಭ್ಯ ಪರಾವರ್ತ್ಯ ಸ್ಥಾಪನಂ ಸ್ವಸ್ವಗೋಲಕೆ ಉಭಯೇಷಾಂ ಇಂದ್ರಿಯಾಣಾಂ ಸದಮ ಪರಿಕೀರ್ತಿತ. ಇದ್ರಾಗ ಇನ್ನೊಂದು ಸೇರಿಸಿಕೊಂಡಿದ್ದಾರೆ, ಬಾಹ್ಯಾನಾಲಂಬನಂ. ಆಲಂಬನಂ ಅಲ್ಲ ಮತ್ತೆ ಇದು ಬಾಹ್ಯಾನಾಲಂಬನಂ ವೃತ್ತೇರೇಷೋಪರತಿರುತ್ತಮ. ಬಿಡಿಸ್ತೀನಿ ಆಮೇಲೆ ಅದನ್ನ. ಮೊದಲು ದಮ ನೋಡೋಣ. ದಮ ಏನು? ವಿಷಯೇಭ್ಯ, ವಿಷಯ ವಸ್ತುಗಳಿಂದ. ಯಾವ ಇಂದ್ರಿಯಗಳ ವಿಷಯಗಳು? ಇಂದ್ರಿಯಗಳು ಕಣ್ಣಿನ ವಿಷಯ ರೂಪ, ಕಿವಿ ವಿಷಯ ಶಬ್ದ, ನಾಲಿಗೆ ವಿಷಯ ರಸ, ಚರ್ಮದ ವಿಷಯ ಸ್ಪರ್ಶ, ಮೂಗಿನ ವಿಷಯ ಗಂಧ. ಈ ಎಲ್ಲ ವಿಷಯಗಳದಾವಲ್ಲ, ವಿಷಯೇಭ್ಯ, ಈ ವಿಷಯಗಳಿಂದ. ಪರಾವರ್ತ್ಯ, ಪರಾವರ್ತ್ಯ ಅಂತಂದ್ರೆ ಇವು ಇಂದ್ರಿಯಗಳು ತಮ್ಮ ವಿಷಯಗಳ ಕಡೆ ಹೋಗ್ತಾವ. ಪರಾವರ್ತ್ಯ ಅಂದ್ರೇನು? ಹಿಂಗ್ ಹೋಗೋದನ್ನ ಅವನ್ನ ಹಿಮ್ಮುಖಗೊಳಿಸೋದು, ಪರಿವರ್ತಿಸುವುದು. ಪರಾವರ್ತಿ ಅಂದ್ರೆ ಪರಿವರ್ತನೆ ಮಾಡೋದು, ಅಂದ್ರೆ ಹಿಂತಿರುಗಿಸುವುದು. ಹಿಂತಿರುಗಿಸಿ ಏನ್ ಮಾಡ್ಬೇಕು? ಹಿಂತಿರುಗಿಸಿ. ಪರಾವರ್ತಿ ಅಂದ್ರೆ ಹಿಂತಿರುಗಿಸಿ ಅಂತ ಅರ್ಥ ಆಗ್ತದೆ. ಅರ್ಥ ಉಭಯೇಷಾಂ ಇಂದ್ರಿಯಾಣ, ಎರಡು ಬಗೆಯ ಇಂದ್ರಿಯಗಳು. ಎರಡು ಬಗೆಯ ಇಂದ್ರಿಯಗಳು ಅಂತಂತಂದ್ರೆ ಎರಡು ಇಂದ್ರಿಯಗಳಲ್ಲ, ಎರಡು ಬಗೆಯ ಇಂದ್ರಿಯಗಳು. ಚಂದ ಕೇಳಬೇಕು, ನಿಧಿಗಣ ಕೇಳಿದ್ರೆ ಆಗಂಗಿಲ್ಲ ನೋಡ್ರಿ ಇದು. ಉಭಯೇಷಾಂ ಇಂದ್ರಿಯಾಣಾಮ್ ಅಂತಂದ್ರೆ ಎರಡು ಬಗೆಯ ಇಂದ್ರಿಯಗಳು. ಎರಡು ಬಗೆಯ ಇಂದ್ರಿಯಗಳು ಹೆಂಗದವ್ರಿ? ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಆದ್ರೆ ಈ ಜ್ಞಾನೇಂದ್ರಿಯಗಳಿಗೆ ಅಷ್ಟೇ ವಿಷಯಗಳು ಹೇಳಿದೆವು. ಇವು ಕರ್ಮೇಂದ್ರಿಯಗಳಿಗೆ ಏನು ವಿಷಯಗಳು? ಅವಕೃತಿ ಆದಂತ ವಿಷಯ. ಪಾದಕ್ಕೆ ಗಮನ, ಕೈಗೆ ಆದಾನ, ಹಿಂಗೆ ಎಲ್ಲಕ್ಕೂ ಅದಾವಲ್ಲ ಅವರು. ಮತ್ತ ಇವನು ನಿಗ್ರಹಿಸ್ಲೇಬೇಕಲ್ಲ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಯಾರು ಹಿಂಗ್ ಪ್ರಾರ್ಥನೆ ಮಾಡಿಲ್ಲ ನೋಡ್ರಿ ಬಸವಣ್ಣ. ನನ್ ಕಾಲು ಮುರಿ ಅಂತ ಯಾರು ಕೇಳ್ಕೊಂಡಾರ? ಕಾಲು ಮುರಿ ಅಂತಂದ್ರೆ ಕಾಲು ಮುರಿ ಅಂತ ಅದಕ್ಕೆ ಅರ್ಥ ಅಲ್ಲ. ಕಡೆ ಹೊಂಟ್ರೆ ಕಾಲು ಮುರಿ ಅಂತ ಅಲ್ಲ. ಇದನ್ನ ನಿಗ್ರಹನೇ ಐತಲ್ಲ ಅದಲ್ಲ. ಇದು ಏನ್ರಿ ಕರ್ಮೇಂದ್ರಿಯ ನಿಗ್ರಹ ಐತಿ ಅದು. ಅದಕ್ಕೆ ಎರಡು ಇಂದ್ರಿಯಗಳು ನಾವೇನು ಮಾಡ್ಬೇಕಾಗಿದೆ? ಪರಾವರ್ತ್ಯ ಮಾಡ್ಬೇಕಾಗ್ಯದ, ಅವನ್ನ ಹಿಮ್ಮುಖಗೊಳಿಸ್ಬೇಕಾಗ್ಯದ. ಅಲ್ಲದ ಸಲ್ಲದ ವಿಷಯಗಳ ಕಡೆ ಹೊಂಟ್ರೆ ಕರ್ಮೇಂದ್ರಿಯಗಳನ್ನು ಕೂಡ ತಡಿಲೇಬೇಕಾಗ್ಯದಲ್ಲ, ಹೌದಿಲ್ಲ? ಅದಕ್ಕೆ ಪರಾವರ್ತ್ಯ ಅಂದ್ರೆ ಉಭಯೇಷಾಂ ಇಂದ್ರಿಯಾಣಾಂ ಪರಾವರ್ತ್ಯ ಸ್ವಸ್ವಗೋಲಕೆ ಸ್ಥಾಪನಂ.
ಅವನ್ನ ಹಿಂತಿರುಗಿಸಿ ಅವುಗಳ ಜಾಗದಾಗ ನಾವು ನಿಂದ್ರಿಸ್ಬೇಕು ಅವನ್ನ. ಗೋಲಕ್ಕೆ ಸ್ಥಾಪನೆ. ಅಪ್. ಕಣ್ಣಿನಲ್ಲೇ ಇರ್ಬೇಕು. ಹಾ, ಹೋಗ್ಬಾರ್ದು ಅವ್ರು. ಚಂದ ಕಂಡು ಕೂಡ ಹೋಗೋದೆ ಬೆನ್ನತ್ತಿ ರಾವಣ. ಚಂದ ಕಂಡು ಕೂಡ ಹೋದೆ ಅಂದ್ರೆ ರಾವಣ ಅನ್ಸ್ಕೊಂತೀನಿ, ರಾಮ ಆಗ್ಬೇಕಾಗ್ಯದ ಅದಿಲ್ರಿ. ಹೀಗೆ ಅವನ್ನ ತಡೆದು ನಿಲ್ಲಿಸೋದೇನೈತಲ್ಲ ಅವುಗಳ ಜಾಗದಾಗ ಸ ದಮಃ ಪರಿಕೀರ್ತಿತ. ಇದು ದಮ ದಮ ಅಂತ ಹೇಳಿಸಿಕೊಳ್ಳುತ್ತದೆ. ದಮನ ಮಾಡುವುದು ಅಂತಾನೆ ಅದಕ್ಕೆ ಅರ್ಥ. ದಮನ ಮಾಡೋದಂದ್ರೆ ಇಷ್ಟೇ ಅರ್ಥ, ಅಸತ್ ವಿಷಯಗಳತ್ತ ಹರಿಯುವಂತ ಇಂದ್ರಿಯಗಳನ್ನ ಸದ್ವಿಷಯಗಳತ್ತ ತಿರುಗಿಸುವುದು. ಹಾಗೆ ತಿಳ್ಕೊಂಡು ಬರೀ ಉಪಯೋಗ ಮಾಡಬಾರದು ಅಂತ ಅದಕ್ಕೆ ಅರ್ಥ ಅಲ್ಲ. ಕಣ್ಣು ಹೋತಂತ ತಡೆದು ತನ್ನ ಗೋಲಕದಲ್ಲಿ ನಿಲ್ಲಿಸೋದು ಅಂತಂದ್ರ ಅದೇನು ಕಣ್ಣು ಮುಚ್ಕೊಂಡು ಕುಂದ್ರದಾನ? ಕಣ್ಣು ಮುಚ್ಕೊಂಡು ಕುಂದ್ರದಲ್ಲ. ಉಣ್ಕಲ್ ಸಿದ್ದಪ್ಪಜ್ಜನೂ ಎಕ್ಕಿ ಹಾಕೋಣ ಅಂತ ಹೇಳ್ತಾರೆ ಕಣ್ಣಾಗ. ಆ ಇವರು ಸೂರದಾಸರು ಯಾಕಂದ್ರ ಸೃಷ್ಟಿ ಸ್ವಭಾವವನ್ನ ಎಷ್ಟು ಚಂದ ವರ್ಣ ಮಾಡ್ತಾನಂದ್ರ ಸೂರದಾಸ ಜನ್ಮಾಂದ ಅಲ್ಲ ಅಂತಾನೆ ಬಹಳ ಜನರ ಅಭಿಪ್ರಾಯ ಇದೆ. ಜನ್ಮಾಂದ ಅಲ್ಲ, ಯಾವುದೋ ನಿಮಿತ್ತದಿಂದ ಅಂಧನಾದವನು. ಗರ್ಗದ ಮಡಿವಾಳ ಮುತ್ಯ ಸೂರ್ಯೋಪಾಸನೆಯನ್ನು ಮಾಡಿ ನೇತ್ರವನ್ನು ಕಳ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲಿ ಬಿಡ್ರಿ, ಕತಿ ಚರ್ಚೆ ಮಾಡೋದು ಬೇಡ ಇವಾಗ. ಇದು ದಮ ಆಯ್ತಾ? ಹಾ, ಸದ್ಬಳಕೆ ಮಾಡಿಕೊಳ್ಳೋದು ಗೊತ್ತಾಯ್ತಾ? ನಾ ಹೇಳ ಒಂದು ಮಾತು, ಈ ಇಂದ್ರಿಯಗಳ ದುರ್ಬಳಕೆ ಆಗಬಾರ್ದು, ದುರುಪಯೋಗ ಆಗಬಾರ್ದು, ಅವು ನಿರುಪಯೋಗ ಆಗಬಾರ್ದು, ಸದುಪಯೋಗ ಆಗಬಾರ್ದು. ಎಲ್ಲಾನು ಅಷ್ಟೇ ನೀವು ತಿಳ್ಕೊಳ್ರಿ. ಎಲ್ಲಾನು ಸಂಪತ್ತದ ನಿರುಪಯೋಗಿ ಆಗಬಾರ್ದು, ದುರುಪಯೋಗ ಆಗಬಾರ್ದು, ಸದುಪಯೋಗಿ ಆಗಬೇಕು. ಹೌದಲ್ರಿ? ಎಲ್ಲಾನು ಅಷ್ಟೇ. ಜನ್ಮನೇ ಅಷ್ಟೇ. ಇದು ನಿರುಪಯೋಗಿನೂ ಆಗಬಾರ್ದು. ನಿಜವಾಗಿ ಈಗ ಜನ್ಮ ಸದುಪಯೋಗ ಆಗ್ತಾ ಇದೆ ಗೊತ್ತಾ? ಮತ್ತೆ ಇದು ಇಸ್ಪೇಟ್ ಆಡ್ಕೊಂತ ಕುಂತಿದ್ರೆ ದುರುಪಯೋಗ ಆಗ್ತಿತ್ತು. ಗೊತ್ತಾಯ್ತಾ? ಬರೀ ನಿದ್ದೆ ಮಾಡಿದ್ರೆ ನಿರುಪಯೋಗ ಆಗ್ತಿತ್ತು. ಈಗೇನು ಸತ್ಸಂಗ ಮಾಡಕತ್ತೀರವ್ರಿ, ಶಾಸ್ತ್ರ ಚಿಂತನೆ ಮಾಡಕತ್ತೀರವ್ರಿ, ಇದು ಸದುಪಯೋಗ. ಹಿಂಗೆ ಸದುಪಯೋಗ ಮಾಡ್ಕೊಂತ ಇರಿ, ದೇವ್ರು ಒಳ್ಳೇದು ಮಾಡ್ತಾನೆ ನಿಮ್ಗೆ. ಈಗ ಉಪರತಿಯನ್ನ ಹೇಳ್ತಾ ಇದ್ದಾರೆ. ಉಪರತಿ ಅಂತ ಅದಕ್ಕಂತಾರ ಉಪರತಿ ಬಾಹ್ಯ ಅನಾಲಂಬನಂ ವೃತ್ತೇಃ ಏಷಃ ಉಪರತಿ ಉತ್ತಮ. ವೃತ್ತೇಃ ವೃತ್ತಿಯ ವೃತ್ತಿ ಅಂದ್ರೆ ಗೊತ್ತಲ್ಲ, ವೃತ್ತಿ ಅಂದ್ರೆ ಮನೋವೃತ್ತಿನೇ ಇರ್ತಾವ, ಮತ್ತೇನೇನು ಇರ್ತಮ್ಮ. ಅಂತಃಕರಣ ವೃತ್ತಿಯು ನೇತ್ರದ್ವಾರ ಬಂದಾಗ ನೇತ್ರ ವೃತ್ತಿ, ಶ್ರೋತ್ರದ್ವಾರ ಬಂದಾಗ ಶಬ್ದ ಕೇಳೋ ಹೊತ್ನಾಗ ಆ ಅಂತಃಕರಣವೇ ಕಿವಿ ಮೂಲಕ ಹೊರಗೆ ಬಂದಿರ್ತದದು, ಅವಾಗ ಶ್ರೋತ್ರ ವೃತ್ತಿ ಅಂತ ಹೇಳಿಸ್ಕೊಳುತ್ತೆ ಅಷ್ಟೇ. ಜಾಮೂನ್ ಕಂಡ ಕೂಡಲೇ ನಾಲಿಗೆ ಬರ್ತದದು, ಜುವಾ ವೃತ್ತಿ. ಈಗ ಗೊತ್ತಾಯ್ತಾ? ಬರೇ ನಾಲಿಗೆಗೆ ರುಚಿ ಸವಿಯುವಂತ ತಾಕತ್ ಐತಂದ್ರೇನ್ರಿ? ಬರೇ ನಾಲಿಗೆಗಿಲ್ಲ, ಅಲ್ಲಿ ವೃತ್ತಿ ಬಹಳ ಮುಖ್ಯ ಐತಿ. ಅದಕ್ಕ ನಿಶ್ಚಲ ದಾಸಜಿ ಅವರು ವೃತ್ತಿ ಬಗ್ಗೆನೆ ಬಹಳ ಮಾತಾಡ್ತಾರ. ಕೆಲವೊಂದ್ಸಲ ಈ ಚರ್ಮ ಇರ್ತವಲ್ಲ, ಏನ್ ಮಾಡ್ತ ಜೂಮ್ ಹಿಡ್ದಾಗ ಏನು ಮಾಡಂಗ. ಅದ್ಯಾಕ್ರಿ ನಿಮ್ಮ ಮನ್ಕೊಂಡ್ ಮನುಷ್ಯ ನಾಲಿಗೆ ಐತಿ, ನಾಲಿಗೆ ಸಕ್ರಿ ಹಾಕ್ರಿ, ಏನ್ ಅನ್ಸ ಎಚ್ಚರಾಗಿ ಅಂತಃಕರಣ ಅರಳಿ ಅಂತಃಕರಣವು ಜೀವಾಕಾರ ವೃತ್ತಿ ಆಗುವವರೆಗೂ ಏನೇನು ಗೊತ್ತಾಗ. ಇವು ಸುಮ್ಮನೆ ಗೋಲಕ ಅದಾವ, ಕರ್ಣಗಳು ಅಂತ ಕರೆದಾರ ಇವಕ್ಕ. ಇನ್ಸ್ಟ್ರೂಮೆಂಟ್ಸ್ ಓನ್ಲಿ.
ಸಾಮಗ್ರಿ ದೀಸ್ ಆರ್ ಸಾಧನಗಳು. ದೀಸ್ ಸೆನ್ಸಸ್ ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್ಸ್. ಇವೇನು ನಾವು ಕೇವಲ ಉಪಕರಣಗಳದಾವ ಅಷ್ಟೇ. ಉಪಕರಣಗಳ ಮೂಲಕ ಬಳಸ್ಕೊಳ್ಳೋರು ಬೇರೆ ಅದಾರ. ಗೊತ್ತಾಯ್ತಾ? ಅಂತಃಕರಣ ಮತ್ತ ಅಂತಃಕರಣದ ಹಿಂದೆ ಅವ ಮ್ಯಾನೇಜರ್ ಇದ್ದಂಗ. ಅವ ಅಂತಃಕರಣ ಮಾಲಕ್ ಮತ್ ಬೇರೆ ಅದಾನ. ಗೊತ್ತಾಯ್ತಾ? ಇಲ್ಲ ನೋಡ್ರಿ, ವೃತ್ತೇಹೇ ವೃತ್ತಿಯ ಬಾಹ್ಯ ಅನಾಲಂಬನಂ. ನಮ್ಮ ಅಂತರ್ಮುಖ ವೃತ್ತಿಯು ಬಹಿರ್ಮುಖ ವೃತ್ತಿ ಆಗಬಾರದು ಅಂತಾನೆ ಅದಕ್ಕೆ ಅರ್ಥ. ಅಂತ ಹಂಗಾರೆ ಶಮಕ್ಕೂ ಇದಕ್ಕೂ ಏನು ವ್ಯತ್ಯಾಸ ರೀ ಅಂತ ಕೇಳಿದ್ರೆ, ಅಲ್ಲಿ ಒಳಗ ಹೊರಗ ಹೋಗಿ ಬರೋದಿರ್ತದ. ಇದು ಒಳಗಿರುವ ವೃತ್ತಿ ಒಳಗೆ ಇರಬೇಕಾಗ್ತದ. ಏನ್ರಿ ಗೊತ್ತಾಗ್ತದ? ಅಲ್ಲಿ ಶಮಾದಲ್ಲಿ ಏನಿರ್ತದ, ಅದು ಒಳಗ ಹೋಗೋದು ಹೊರಗೆ ಬರೋದು ಹಿಂಗೆಲ್ಲ ಇರ್ತದೆ. ಇದು ಹಿಂಗೆಲ್ಲ. ಇಲ್ಲೇನಾಗ್ತದ ನೋಡ್ರಿ, ಏನಂತ ಬರ್ದಾರ ಅವರು? ವೃತ್ತೇಹೇ ಬಾಹ್ಯ ಅನಾಲಂಬನಂ. ವೃತ್ತಿಯ ಹೊರಗಿನ ಬಾಹ್ಯ ವಸ್ತುಗಳನ್ನ, ಬಾಹ್ಯ ಅಂದ್ರ ಬಾಹ್ಯ ವಸ್ತುಗಳಂತ ಕರ್ತಲ್ಲ. ಅನಾಲಂಬನಂ ಅಂತಂದ್ರೆ ಆಶ್ರಯಿಸದೇ ಇರುವುದು, ಅಂದ್ರೆ ವೃತ್ತಿ ಹೊರಗೆ ಹೋಗದೇ ಇರುವುದು. ಗುರುನಾಥರು ಉದಾಹರಣೆಗೆ ಗುರುನಾಥರು ಶುಕ ಅಂದು ಅಷ್ಟೇ, ವೃತ್ತಿ ಹೊರಗನ ಹೋಗುತ್ತಿದ್ದಿಲ್ಲ ಅಂತೇನ್ರಿ. ನಮ್ದು ಹಿಂಗ ಅದಕ್ಕೆ ಕೊನೆಗೆ ನಮಗೂ ಉಪರತಿ ಸಾಧಕನಿಗೆ ಇದು ಹೆಂಗ ಸಾಧ್ಯ ರೀ ಅಂತ ಅನಿಸ್ತದೆ ನಿಮ್ಗೆ. ನೀವು ಉಪರತಿಗೆ ಉದಾಹರಣೆ ಯಾರ್ದು ಹೇಳಕತ್ತೀರಿ? ಗುರುನಾಥರು, ಶುಕಮುನಿ ಅಂತ. ಇಲ್ಲಿ ಕಿವ್ ಸಾಧಾರಣ ಮನುಷ್ಯ ಅದಾನ, ಇವ ಸಾಧಕ ಅದಾನ ಅಂದ್ರೆ ಅದಕ್ಕೆ ಅರ್ಥ ಏನಂತ ಕೇಳಿದ್ರೆ, ಕೊನೆ ನಾವು ಸತ್ಸಂಗ ಮಾಡುವ ಹೊತ್ನಾಗ ನಮ್ಮ ವೃತ್ತಿ ಉಪರತಿನೇ ಆಗಿರ್ತದ, ಬೇರೆ ಚಿಂತನೆ ಆಗಿರಂಗಿಲ್ಲ. ಅಂದ್ರೆ ವೃತ್ತಿ ಹೊರಗಡೆ ಹೋಗದೇನೆ ಅಂತರ್ಮುಖಿ ಆಗಿರುವಂತ ಸ್ಥಿತಿ ಏನೈತಲ್ಲ, ಅವಾಗಿನ ಪುಸ್ತಕರ ಅದು ಏನಾಗಿರ್ತದ, ಉಪರತಿ ಒಳಗೆ ಅದಂತಾನೆ ಹೇಳಿಸ್ಕೊಳ್ತದೆ. ಗೊತ್ತಾಗ್ತದ? ಏಷಃ ಉತ್ತಮ ಉಪರತಿ ಅಂದ್ರೆ ಅವರು ವೃತ್ತಿಯು ಹೊರಗಿನ ವಸ್ತುಗಳನ್ನ ಅವಲಂಬಿಸದೆ ಒಳಗಿನ ಆತ್ಮಚಿಂತನೆಯಲ್ಲಿ ತೊಡಗುತ್ತು ಅಂತಂದ್ರೆ ಇಂಥದ್ದು ಇದು ಉತ್ತಮ ಉಪರತಿ ಅಂತ ಹೇಳಿಸಿಕೊಳ್ತದೆ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಉಪರತಿ ಎಂದು ಹೇಳಿಸಿಕೊಳ್ಳುತ್ತದೆ. ಸಾಕ? ಈಗ ತಿತಿಕ್ಷಾ ಅಂತ ಅದಕ್ಕಂತಾರೆ ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ನೀವು ನೋಡಿದ ಕೂಡಲೇ ಅಲ್ಲಿ ಏನಾಗ್ತದೆ, ಸಹನಂ ಸರ್ವ ದುಃಖಾನಾಂ ಪ್ರತೀಕಾರ ಪೂರ್ವಕಂ ಅಂತ ಅನಿಸ್ಬಿಡ್ತದ. ಎಲ್ಲಿ ಹೇಳ್ತೀರಿ ನೀವು ಅಂತ ಕೇಳಿದ್ರ, ಅಲ್ಲಿ ನೋಡ್ರಿ ಪದಚ್ಛೇದ ಹೆಂಗ ಲಕ್ಷ ಕೊಟ್ಟು ನೋಡ್ಬೇಕದನ. ಸರ್ವ ದುಃಖಾನಾಂ ಅಂದಾಗ ಮ ವ್ಯಂಜನ ಇರ್ತದ, ಅಲ್ಲಿ ಇರಂಗಿಲ್ಲ. ಬಿಡಿಸಿದಾಗ ಅಕ್ಕಳೊಳಗಿನ ಸೇರ್ಕೊಂಡು ಎರಡು ಕೂಡಿಸಿ ಏನಾಗ್ಬಿಟ್ಟಿರ್ತಾವ, ಸರ್ವ ದುಃಖಾನಾಂ ಪ್ರತೀಕಾರ ಪೂರ್ವಕಂ ಅಂತ ಆಗ್ಬಿಟ್ಟಿರ್ತದೆ. ಪ್ರತೀಕಾರ ಪೂರ್ವಕಂ ಅಂತ ಬಿಡಿಸಬಾರ್ದು. ಯಾಕ? ಸರ್ವ ದುಃಖಾನಾಂ ಮ ಏನು ವ್ಯಂಜನ ಉಚ್ಚಾರಣೆ ಮಾಡ್ತೀವಿ ನಾವು. ಮ ವ್ಯಂಜನ ಉಚ್ಚಾರಣೆ ಮಾಡ್ಬಿಟ್ರೆ ಆ ಕಡೆ ಆಗ್ಬಿಡ್ತದೆ ಅದ್ರೊಳಗಿಂದು. ಆ ಮುಂದಿನ ಕಡೆ ಸೇರಿಸ್ಕೊಂಡ್ಬಿಟ್ಟಾಗ ಅಪ್ರತೀಕಾರ ಪೂರ್ವಕಂ ಅಂತ ಅದಕ್ಕೆ ಅರ್ಥ. ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಬಹಳ ಬಹಳ ಮಹತ್ವದ ಶ್ಲೋಕ ನೋಡ್ರಿ. ನೀವು ಬದುಕಿನ ತುಂಬಾ ನೆನ್ಪಿಟ್ಕೋಬೇಕು ಇದನ್ನ. ತಿತಿಕ್ಷಾ ಇರಬೇಕು ಮನುಷ್ಯನಿಗೆ. ತಾಳ್ಮೆನೇ ಇಲ್ಲ ಈಗಿನ ಮನುಷ್ಯಗಂತೂ, ತಾಳ್ಮೆನೇ ಇಲ್ಲ. ಎಷ್ಟು ತಾಳ್ಮೆ ಇಲ್ಲ. ಅವೆಲ್ಲ ಕತೆ ಹೇಳ್ಕೊಂಡು ಕುಂದು ಬೇಡವಾಗ ಸರ್ವ ದುಃಖಾನಾಂ ಎಲ್ಲ ದುಃಖಗಳನ್ನ, ಸರ್ವ ದುಃಖಾನಂ ಅಂತಂದಾಗ ಎಲ್ಲಾ ದುಃಖ ಬಂತು. ಅದ್ರೊಳಗೆ ಕರೋನಾ ದುಃಖನು ಇಟ್ಕೊಡ್ಬೇಕಾರ ಈಗ ಬಂದದಲ್ಲ, ಎಲ್ಲ ದುಃಖ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಸಹನಂ. ಏನ್ ಅಪ್ರತೀಕಾರ ಪೂರ್ವಕಂ ಅಂತಂದ್ರೆ ಅದಕ್ಕೆ ಅರ್ಥ ಏನು? ನೋಡ್ರಿ, ಪ್ರತಿಕಾರ ಅಂತಂದ್ರ ನಾ ಈ ದುಃಖ ವಲ್ಯ ಅನ್ನೋದು. ವಲ್ಯ ಅಂದ್ರ ಅದು ಬಿಡಂಗಿಲ್ಲ. ಬಿಡ್ತದನ್ರಿ? ಈಗ ನನಗೆ ಒಂದ್ಸಲ
ಬೆಂಗಳೂರಲ್ಲಿ ಅವಸರವಾಗಿ ಶ್ರೀ ಶ್ರೀ ರವಿಶಂಕರ ಗುರುಜಿಯವರ ಆಶ್ರಮಕ್ಕೆ ಹೋಗಬೇಕಾಗಿತ್ತು. ಅದು ಚಳಕಾಪುರದ ಕಾರ್ಯಕ್ರಮಕ್ಕೆ ನಾವು ಇನ್ವೈಟ್ ಮಾಡಬೇಕಾಗಿತ್ತು. ಅವರು ಪಾರಂಕ್ ಹೋಗೋರಿದ್ರು, ಸಮಯ ಕೊಟ್ಟಿದ್ರು ನಮಗೆ, ಹೋಗಬೇಕಾಗಿದೆ. ನಾವು ಟ್ರಾಫಿಕ್ನ ಸಿಕ್ಕಾಕೊಂಡ್ಬಿಟ್ಟಿವಿ. ಈ ಸಮಯಕ್ಕೆ ಬರ್ಬೇಕಂದಿದ್ದಾರೆ. ಟ್ರಾಫಿಕ್ನಾಗ ಸಿಕ್ಕಾಕೊಂಡ್ಬಿಟ್ಟಾಗ ನಾವು ಟ್ರಾಫಿಕ್ಗೆ ಶಾಪ್ ಹಾಕ್ತಾ ಇದ್ದೆವು. ಏನು ಅವಾಗ ಬೆಂಗಳೂರಿಗೆ ಬೈದೆವು, ಚೀಫ್ ಮಿನಿಸ್ಟರ್ಗೆ ಬೈದೆವು, ಎಲ್ಲರಿಗೂ ಶಾಪ ಹಾಕಿದೆವು. ನೀ ಏಡ್ ಶಾಪ ಹಾಕೊಂತ ಕುಂತ್ರ ಅದೇನು ಆಗುದಲ್ಲ ಹೋಗುದಲ್ಲ. ಸುಮ್ಮ ಭಜನೆ ಹಾಕೊಂಡು ಕೇಳ್ಕೊಂತ ಕುಂತ್ರ ಏಡ್ ಚಲೋ ಇರ್ತದ. ನೀ ಕಲ್ಪನೆ ಬರ್ತದ. ತಾಪ್ ಮಾಡ್ಕೊಂತ ಕುಂತ್ರ ಏನಾಗ್ತದ? ನೀ ಏನ್ ಮಾಡ್ರ ಏನಾಗೋದೈತಿ? ಏನ್ ಹಿಂಗ್ ತೆಗೆದಿಟ್ಕೊಂತ ಹೋಗವದ ಏನು ಇವನ್ನ ಸುಮ್ನೆ ತಾಪ್ ಮಾಡ್ಕೊಂತ ನನಗ ಅವಾಗ ಈ ಶ್ಲೋಕ ನೆನಪಿ ಬಂದಿತ್ತು. ನನಗ ಅನಿವಾರ್ಯ ಇದು ತನ್ನ ಸಹನೆ ಮಾಡ್ಕೊಳ್ಳೇಬೇಕಲ್ರಿ. ಅಳ್ಕೋತ್ಯಾಕ ಸಹನೆ ಮಾಡೋದು. ಅಳ್ಕೊಂತ್ಯಾಕ ಸಹನೆ ಮಾಡೋದು. ಏನಾಗದೈತಿ ಆಗ್ತದೆ ಅಲ್ವಾ? ನೀವ್ ಇನ್ನೊಂದು ಅಪ್ರತಿಕಾರ ಪೂರ್ವಕ ಸಹನೆ ಮಾಡ್ಕೊಳಕ ನಿಮ್ಗ ತಿಳ್ಕೊಳ್ಳಿ. ನಾನು ನಿಮ್ಗ ಉಪಾಯ ಹೇಳಿ. ಹೆಂಗ? 3 ಉಪಾಯ. ಪ್ರತಿಕಾರ ಮಾಡ್ಲಾರ್ದೇನೆ ಸಹನೆ ಮಾಡ್ಕೊಳ್ಳೋದು ಹೆಂಗ ಅನ್ನೋದಕ್ಕೆ ನೀವು ಎಲ್ಲ ನನಗೆ ಬಾಳ್ ಬೇಕಾದವ್ರು ಅಂತ ಹೇಳಿ ನಿಮ್ಗೆ 3 ಉಪಾಯ ಹೇಳ್ತೀವಿ ನೋಡ. ಒಂದು ಭಕ್ತಿ, ಎರಡನೇದ್ದು ಕರ್ಮ, ಇನ್ನೊಂದು ಜ್ಞಾನ. ಹೆಂಗ? ಭಕ್ತಿಯನ್ನ ಮುಂದಿಟ್ಟುಕೊಂಡು ಕರ್ಮವನ್ನ ಹೆಂಗ್ ಸಹನ ಮಾಡ್ಕೊಳ್ಳೋದಂದ್ರ, ನಾವು ದೇವರಿಗೆ ಶಾಪ ಹಾಕ್ತೀವಿ ಅಲ್ವೇ? ದೇವ್ರು ಹಿಂಗ್ಯಾಕ್ ಮಾಡ್ದ ಹಂಗ್ಯಾಕ್ ಮಾಡ್ದ, ಅವ್ರು ಹ್ಯಾಂಗ್ ಮಾಡ್ಯಾನ, ನಮ್ಗೆ ಹಿಂಗ್ ಮಾಡ್ಯಾನ. ನಾವು ದೇವ್ರಿಗೆ ನಾವು ರಗಡ್ ನಡ್ಕೊಂಡೆವು ಅಂತ ದೇವ್ರಿಗೆ ಬೇಕು ಅಂತ ಕುಂದಿರ್ತೀವಿ ನಾವು ಕಷ್ಟ ಬಂದಾಗ. ಅದಕ್ಕೆ ತಾಪಡದದ್ದು ತನ್ನ ಸಂಗಾಟ ಶಿವಗೆ ಹಾಕೋಬೈತೆ. ನೀವು ದುಃಖ ಬಂದು ಒದಗಿದಾಗ ಇದು ದೇವ ಪ್ರಸಾದ ಅಂತ ತಿಳ್ಕೊಡ್ರಿ. ಪ್ರಸಾದ 2 ನಮೂನಿ ಇರ್ತಾವ ನೋಡ್ರಿ. ಮೊದಲು ಮೆತ್ತಗೊಂದು ಶಿರಾ ಇರ್ತದ, ಶಿರಾ ಮುಗಿದ ಕೂಡ ಕಲ್ಸಕ್ರಿ ತಂದ್ಬಿಡುದು. ನಾವು ಮೆತ್ತಗನ ಶಿರಾಕನು ಪ್ರಸಾದನೇ ಅಂತೀವಿ, ಕಲ್ಸಕ್ರಿಗೂ ಪ್ರಸಾದ ಅಂತೀವಿ. ಸುಖ ಅಂದ್ರ ಶಿರಾ ಪ್ರಸಾದ ಇದ್ದಂಗ, ಕಲ್ಸಕ್ರಿ ಬೇಡ. ಕಲ್ಸಕ್ರಿಗಿಂತ ದಿನ ಬ್ಯಾರೆ ಹೇಳನು, ಬಾದಾಮಿ ಬಿದಾಮಿ ಅವು ಕೊಡ್ತಾರ ನೋಡ್ರಿ. ಜರ ಇನ್ನ ಗಟ್ಟಿರ್ತಾವ. ಒಳಗ ಒಂದ್ ಕೈ ಬಾದಾಮಿ. ಇದು ದೇವ ಪ್ರಸಾದ ಅಂತ ತಿಳ್ಕೊಂಡ್ಬಿಡ್ರಿ. ದೇವರ ಕೊಟ್ಟ ನನಗ ಪ್ರಸಾದ ಅಂತ ತಿಳ್ಕೊಡ್ರಿ. ಇದು ಭಕ್ತಿಯಿಂದ ಸಹನ ಮಾಡ್ಕೊಳ್ಳೋದು. ಕರ್ಮ ಹೆಂಗ? ಕರ್ಮವನ್ನ ಮುಂದಿಟ್ಕೊಂಡು ಪ್ರಾರಬ್ಧ ಕರ್ಮ ಯಾರೇನ್ ಮಾಡೋದೈತೆ? ಅದಕ್ಕೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಶ್ರೀಹರಿಯ? ನಿಂದೇನೈತಿ ದೇವ್ರೆ ನಿನ್ ಕಡೆ? ನಾನ್ ನಿನಗ್ ತಪ್ಪ ಅನ್ನಂಗಿಲ್ಲಪ್ಪ, ನಂದೇ ತಪ್ಪ ಅಂತ. ನೀ ಮಾಡುವುದೇನು ಶ್ರೀಹರಿಯೇ? ಕರ್ಮವನ್ನ ಮುಂದಿಟ್ಟುಕೊಂಡು ಸಹನೆ ಮಾಡ್ಕೊಳ್ಳೋದು. ಜ್ಞಾನ ದೃಷ್ಟ ನೋಡಿದಾಗ ಅಗಮಾಪಾಯನೋ ಅನಿತ್ಯ ಕಾಂತಿ ತಿಕ್ಷಸ್ವ ಭಾರತ. ಎಲ್ಲ ಸುಳ್ಳೈತಿ. ಬಂದದಂದ್ರೆ ಹೋಗ್ತದ, ಇರೋದಲ್ಲ. ಇನ್ನೊಂದು ಅದ್ಭುತ ಮಾತು ಹೇಳ್ತೀನಿ ನಿಮಗೆ. ಕನಸಿನೋಳ ಅರಸಿಗೆ ಬಡತನವಾಗಿ ತಜ್ಜನಿತ ದುಃಖವನೆಚ್ಚರದಳು ನೀಗಿದಂತೆ. ಕನಸಿನಾಗ ಕನಸು ಬಿದ್ದದ ಯಾರಿಗೆ? ರಾಜಾಗ. ಅವ ಪೋತರಾಜ ಆಗ್ಯಾನಲ್ಲಿ. ಎಲ್ಲಿ? ಕನಸಿನಾಗ ರಾಜ ಕಳ್ಕೊಂಡನ ಪೋದ. ಉದಾಹರಣೆಗೆ ಜನಕನ್ನ ನೆನಪಿಸ್ಕೊಡ್ರಿ. ಜನಕನ ಕಥೆ ಐತಲ್ಲ, ವಾಸತ್ಯ ಯಸತ್ಯ ಕಥೆ ಏನ ಪ್ರಸಿದ್ಧ ಐತಲ್ಲ. ಅಷ್ಟೆಲ್ಲ ದುಃಖ ಆಗ್ತಿರ್ತ. ಎಚ್ಚರ ಆದ ಕೂಡನೆ ಅಷ್ಟೆಲ್ಲ ಹತ್ತು ಬಿಟ್ಟಿರ್ತಾನ ಕಂಡಾಬಿಟ್ಟೈತಿ. ಎಚ್ಚರ ಆದ ಕೂಡನೆ ಅದೆಲ್ಲ ದುಃಖ ಹೋಗ್ಬಿಡ್ತದ. ಎಚ್ಚರ ಆಗೋದಂದ್ರೆ ಏನ್ರಿ? ಜ್ಞಾನಿ ಆಗು. ಜ್ಞಾನ ಒಂದು ಅದಕ್ಕೆ
ಜಾಗ್ರತ ಜಾಗ್ರತ ಅಂದ್ರ ಅವರು ಸ್ಮಾಲ್ ತಸ್ಮಾತ್ ಜಾಗ್ರತ ಜಾಗ್ರತ. ಎಚ್ಚರ ಆಗಿಬಿಟ್ರಿ ಅಂತಂದ್ರೆ ಎಲ್ಲವೂ ಸುಳ್ಳು ಅನಿಸದಾಗ ಅದು ದುಃಖ ಕೊಡಂಗಿಲ್ಲ, ನೆನ್ಪಿಟ್ಕೊಂಡ್ಬಿಡ್ರಿ. ಆಗ ಹಾವು ತಗೊಂಡು ಬಂದಿದ್ದಂತಲ್ಲ, ಮೊಮ್ಮಗ ಹೆದರ್ಸಿದ್ನಂತಲ್ಲ, ಕತೆ ಗೊತ್ತದ್ರ ಸುಮ್ಮನೆ ನೆನಪಿಸ್ಕೊಂಡ್ಬಿಡ್ತೇನೆ, ಅಷ್ಟೇ ನೆನಪಿಸ್ಬಿಟ್ಟು ಗೊತ್ತಿಲ್ಲ. ಈಗ ಈಗಂತೂ ಇನ್ನು ಅವಾಗಿನ ಕತೆ ಅಲ್ಲ, ಈಗಂತೂ ಏನ್ರಿ ಡಿಕ್ಟೋ ಡಿಕ್ಟ ಹಾವನ್ನುವಂಗ ಬಂದಾವ. ಈಗ ಅವಾಗ ಇದನ್ನ ಕೊಡದಿತ್ತು, ಏನಂತ ಚಾವಿ ಕೊಡಿ, ಚಾವಿಯಲ್ಲಿ ಈಗ ಬಟನ್ ಸಿಸ್ಟಮ್ ಬಂದ್ಬಿಟ್ಟಾವ, ತಾನೇ ಹೋಗ್ತದ ಅದು. ಅದ್ರಾಗ ರಿಮೋಟ್ ಕಂಟ್ರೋಲ್, ಎಕಡೆ ತಗೊಂಡ್ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಅಂತ ವ್ಯವಸ್ಥೆ ಬಂದಾವ. ಆ ಮೊಮ್ಮಗ ಮುತ್ತೆನ ಮ್ಯಾಗ ಹಾವು ಬಿಟ್ನಂತದನ, ದೋತ್ರದಾಗ ಹಾವು ಏರ್ಸಿ ಮುತ್ಯ ಮುತ್ಯ ಹಾವ ಹಾವು ಅಂದ ಸೇಮ್ ಟು ಹಾವು ಇದ್ದಂಗೆ ಐತದು. ನೋಡ್ದ ಹಾವು ಮುತ್ಯ ಮೈ ಮೇಲೆ ಏರ್ಲಕತ್ತದ, ಹೆಂಗಾಗಿರ್ತದ ಅವನಿಗೆ? ದವಾಖಾನಿಗೆ ಒಯ್ದ್ರ, ಅದಕ್ಕ ದವಾಖಾನಿಗೆ ಒಯ್ದ್ರು. ಹಿಂದ್ರಗಡೆ ಗೊತ್ತಾಯ್ತು ಇದು ಸುಳ್ಳೈತಿ ಹಾವ ಅಂತ ಗೊತ್ತಾದ ಕೂಡನೆ ಈಗ ಮತ್ತವ ಮೊಮ್ಮಗ ಮುತ್ಯ ಮುತ್ಯ ಹಾವ ಅಂದ್ರ ಆ ಹಾವು ತಗೊಂಡು ತಲೆಬುಂಗ್ ಇಟ್ಕೊಂಡು ಮನ್ಕೊಂತಾನ. ಅದೇ ಹಾವಿನ ಸಲುವಾಗಿ ಮೊದಲ ದವಾಖಾನಿಗೆ ಹೋಗ್ಯಾನ, ಈಗ ಅದೇ ಹಾವು ತಗೊಂಡು ತಲೆಬುಡಕ್ ಇಟ್ಕೊಂಡ್ಬಿಡ. ಹಾವ ಅದು ದುಃಖ ಕೊಡ್ತದಿಲ್ಲ, ಈಗ ಕೊಡೋದಿಲ್ಲ. ಯಾಕ? ಮಿಥ್ಯಾ ನಿಶ್ಚಯ ಆಗಿಬಿಡ್ತು. ನೆನ್ಪಿಟ್ರಿ, ಈ ಮಾತು ಬಹಳ ಮಹತ್ವದ್ದು. ಇದು ಮಿಥ್ಯಾ ನಿಶ್ಚಯ ಆಯ್ತು ಅಂತಂದ್ರೆ ಏನು ಆದ್ರೆ ಏನು ಹೋದ್ರೆ ಏನು ಇದು ಜ್ಞಾನ. ಮಿಥ್ಯಾ ನಿಶ್ಚಯ ಆಗುದೇನೈತಿ? ಇದು ಜ್ಞಾನ. ಜ್ಞಾನದಿಂದ ದುಃಖವನ್ನ ಸ್ನಾನ ಮಾಡ್ತೀವಿ. ನಮ್ಗೆ ಸುಮ್ಮನೆ ಇಟ್ಟಿಟ್ಟು ಶಾಸ್ತ್ರ ಕೇಳಿ ಇನ್ನೂ ನಿಶ್ಚಯ ಆಗಿಲ್ಲ, ಆದ್ರೆ ನಮ್ಗೆ ಎಡ್ದೇರೆ ಬರ್ತದೆ ಗೊತ್ತ್ರಿ. ಕರೋನಾಕ್ ಜಗತ್ ಎಷ್ಟು ಹೆದರದ, ನಾವ್ ಅಷ್ಟು ಹೆದರಿಲ್ಲಪ್ಪ. ನಾವು ಸ್ಪಷ್ಟವಾಗಿ ಅಂತೀವಿ, ಆಯುಷ್ಯ ಮುಗಿದಲ್ಲದೆ ಮರಣವಿಲ್ಲ. ಆಯುಷ್ಯ ಮುಗಿದ ಮೇಲ ಇರ್ಲಕ್ ಸಾಧ್ಯ ಐತೆ? ಅಟ್ಟಾಡಿಗೆ ಉಣಲಿಲ್ಲ, ಇಷ್ಟ ದರ್ಶನವಿಲ್ಲ, ಕಟ್ಲೆ ತುಂಬಿದ ಮೇಲ ಕ್ಷಣ ಮಾತ್ರ ಇರಲಿಲ್ಲ. ಆಯ್ತು ಬಿಡಿ, ಈಗ ಗೊತ್ತಾಯ್ತಲ್ಲ. ಪ್ರತಿಕಾರ ಪೂರ್ವಕ ಸ್ನಾನ ಮಾಡೋದು, ಹೆಂಗ್ ಸ್ನಾನ ಮಾಡೋದು ಅನ್ನೋದನ್ನ ಹೇಳ್ದೆ ನಿಮಗೆ. ಸ್ನಾನ ಅಂತಂತಂದ್ರೆ ಏನ್ರಿ? ತಾಳ್ಕೊಳ್ಳೋದು. ಅದನ್ನ ಹೆಂಗ ಅಪ್ರತಿಕಾರ ಪೂರ್ವಕ ಅನ್ನೋದು ಅವರೇ ಹೇಳ್ಯಾರ. ಚಿಂತಾ ವಿಲಾಪ ರಹಿತಂ. ದುಃಖ ಬಂದಾಗ ನಾವೇನ್ ಮಾಡ್ತೀವಿ? ಚಿಂತಾ ಮಾಡ್ತೀವಿ. ವಿಲಾಪ ಅಂತಂದ್ರೆ ಶಂಕ ಹೊಡಿತೀವಿ, ಹೌದಿಲ್ಲ? ಅವುಗಳಿಂದ ರಹಿತನಾಗಿ ಇರುವುದಕ್ಕ ಹಂಗಿರುವುದು ಅದು ಅದು ಸಾ ಅಂತಂತಂದ್ರೆ ಏನು? ಅದು ತಿತಿಕ್ಷಾ ನಿಗದ್ಯತೆ, ತಿತಿಕ್ಷಾ ಎಂದು ಹೇಳಿಸಿಕೊಳ್ಳುತ್ತದೆ. ಈಗ ಶ್ರದ್ಧಾ ಬಹಳ ಮುಖ್ಯ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಗೀತಾ ಹೇಳ್ತು. ಶ್ರದ್ಧಾವಿತ್ತೋ ಭೂತ್ವಾ, ಶ್ರುತಿಯು ಕೂಡ ವಿಜಯೀಭವ, ಶ್ರದ್ಧೆಯುಳ್ಳವನಾಗಿ ಬದುಕಿನಲ್ಲಿ ಜಯಶಾಲಿಯಾಗುವಂತ ಶ್ರುತಿಯು ಕೂಡ ಹೇಳ್ತದೆ. ಅಂತ ಶ್ರದ್ಧಾ ಎದಕ್ಕಂತಾರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವಾಗ ಎಷ್ಟಾದ್ರು? ಈಗ ಶಮ, ದಮ, ಉಪರತಿ, ತಿತಿಕ್ಷ ಆಯ್ತು. ಈಗ ಇನ್ನೇದು ಶ್ರದ್ಧಾ ಹೇಳ್ತಾ ಇದ್ದಾರೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧ್ಯವಧಾರಣಂ ಸಹ ಶ್ರದ್ಧಾ ಕಥಿತಾ ಸದ್ಭಿರ್ಯಯ ವಸ್ತೂಪಲಭ್ಯತೆ. ಶಾಸ್ತ್ರಸ್ಯ, ಶಾಸ್ತ್ರದ ಅಥವಾ ಶಾಸ್ತ್ರವನ್ನು ಅಥವಾ ಶಾಸ್ತ್ರ ಕುರಿತಾಗಿ, ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ, ಅದು ಶಾಸ್ತ್ರೇ ಅಂದ್ರೆ ಶಾಸ್ತ್ರದಲ್ಲಿ ಅಂತಿದ್ದೆವು, ಅಲ್ಲಿ ಷಷ್ಠಿ ವಿಭಕ್ತಿ ಮಾಡಿದಾರ. ಅದು ಶಾಸ್ತ್ರವನ್ನ ಕುರಿತಾಗಿ ಅಂತ ಅರ್ಥ ಮಾಡಬಹುದು. ಗುರುವಾಕ್ಯಸ್ಯ ಅಥವಾ ಗುರುವಾಕ್ಯದಲ್ಲಿ ಅಥವಾ ಗುರುವಾಕ್ಯವನ್ನು ಕುರಿತಾಗಿ. ಸತ್ಯ ಬುದ್ಧ್ಯವಧಾರಣಂ, ಅವುಗಳಲ್ಲಿ ಸತ್ಯ ಬುದ್ಧಿ ಉಂಟಾಗಬೇಕಂತ ನೋಡ್ರಿ. ಸತ್ಯ ಬುದ್ಧಿಯನ್ನು ಧರಿಸಬೇಕು. ಸತ್ಯ ಬುದ್ಧಿಯನ್ನು ಧರಿಸಬೇಕು ಅಂತಂತಂದ್ರೇನು? ಶಾಸ್ತ್ರ ಏನ್ ಹೇಳ್ತದ ಅದು ಸತ್ಯ ಐತಿ, ಗುರುಗಳು ಏನ್ ಹೇಳ್ತಾರ ಅದು ಸತ್ಯ ಐತಿ. ಇದು ಇಂಥ
ಅಟಲ್ ಅಟಲ್ ನಂಬಿಕೆ ಅನ್ನೋದು ಅಟುಟ್ ಅಟೂಟ್ ಅಚಲ ಅಚಲ್ 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 ನಂಬಿಕೆ. ಅಚಲ್ ಅಂದ್ರೆ ತಿಳಿತೀನಿ ನಮ್ಗೆ ಅಟಲ್ ಪಟಲ್ ಅಟಲ್ ಬೇರೆ. ನಾವು ಮತ್ತೆ ಬೀದರ್ ಜಿಲ್ಲಾದವ್ರ ಒಂದು ಜನ ಬಸ್ಬೇಕಲ್ಲ ಏನ್ರಿ ನಿಷ್ಠಾ ಹಿಂಗಿರ್ಬೇಕು ಅಟೂಟ್ ಅಳ್ಗಾಡ್ಬಾರ್ದು. ಗುರುಗಳ ಕಾಗಿಗೆ ಬೆಳ್ಳಕ್ಕೆ ಅಂದ್ರು ಸತ್ಯ ಇರ್ಬೋದು, ನನ್ನ ಕಣ್ಣನ ಬರಾಬರಿ ಇರ್ಲಾಕಿಲ್ಲ ಅನ್ಬೇಕು. ಸಿದ್ದಾಡಪ್ಪ ಉಲ್ಟಾನೇ ಹೇಳಿದ್ನಂತಲ್ಲ ಶಾಸ್ತ್ರ ಕಬೀರದಾಸರಿಗೆ. ಯಾವ ಹೇಳ್ತಾನೋ ಜಗತ್ ಸುಳ್ಳು ಅಂತೇಳಿ ಸುಳ್ಳು ಅನ್ಕೊಂತ ಸುಳ್ಳು ಅಂತ ಶಾಸ್ತ್ರ ಹೇಳಿದ್ವ ಸುಳ್ಳಾಗಿ ಹೋಗ್ಯಾವ. ಜಗತ್ ಸತ್ಯ ಐತಂದ್ರ ಹ್ಞೂ ಅಪ್ಪ. ಒಮ್ಮೆ ಶುರು ಬಂದಾಗ 12 ವರ್ಷ ಶಾಸ್ತ್ರ ಕೇಳಿದ್ಮೇಲೆ 12 ವರ್ಷ ಶಾಸ್ತ್ರ ಹೇಳಿ ಕೇಳಿ ಆದ್ಮೇಲೆ ಅವಾಗ ಹೇಳಿದ್ರಂತೆ ನೋಡಮ್ ಇವ್ನು ಶ್ರದ್ಧಾ ಅಂತ ಹೇಳಿ. ಅದೇನ್ ಶಾಸ್ತ್ರ ಕೇಳ್ತಿ ಬಿಡು, ಅದು ಒಣ ಶಾಸ್ತ್ರ. ಯಾವ ಶಾಸ್ತ್ರ ಕೇಳಕ್ ಬರ್ತಾವ ನಿನಗ? ಸಿದ್ಧಿ ಸಾಧನೆ ಹೇಳ್ತೀನಿ ನೋಡು. ಸಿದ್ಧಿ ಸಾಧನೆ ಇದ್ದವ್ರು ಬೆನ್ನಿಂದ ಎಷ್ಟು ಮಂದಿ ಬೆನ್ನ ಹತ್ಯಾರ. ಆ ಕಬೀರ್ನು ಹಿಂಗೆ ಅಂದಿದಂತ, ಯಾವನೋ ಬಂದಂತ ಅಲ್ಲಿ ಕೆಲವೊಬ್ಬ ಬಂದಾರ ಜಗದ್ರುಗಳು ಎಷ್ಟು ಮಂದಿ ಬೆನ್ನ ಹಚ್ಚಾರ್ರಿ ಅವ್ರಿಗೆ ನಿಮ್ಮ ಹತ್ರ ಯಾರು ಇಲ್ಲ ಅಂದ್ರೆ ಮಾಯಾ ಮಿಲಿ ಅಂತಂದಂತವ. ಅದನ್ನು ಮಾಯಾ ಅದನ್ನು ಅವು ಮಾಯಾ ಹೋಗ ಕಡೆ ಅಂತಂದ್ರಂತ. ಈಗ ಇವ್ರಿಗೂ ಅದೇನ್ ಶಾಸ್ತ್ರ ತೋಡಿ ಏನ್ ಮಾಡ್ತಿ ನಿನಗೆ? ಇಂದ್ರಜಾಲ ಮಹೇಂದ್ರಜಾಲ, ವಶೀಕರಣ ಜನವಶೀಕರಣ, ಎಲ್ಲಾ ಆಕರ್ಷಣ ವಶಾದಿ ಇವೆಲ್ಲ ಹೇಳ್ಕೊಡ್ತೀನಿ. ನನಗೆಲ್ಲ ಗೊತ್ತದ, ಮತ್ತೆ ಅವ್ರಿಗೆಲ್ಲಾನು ಗೊತ್ತಿದ್ದು ಮತ್ತೆ ವಾಸ್ತವಿಕವಾಗಿ. ಅದ್ ಕಲಿ ಬಾಳ ಚಲೋ ಆತಂದ್ರ ಆಯ್ತಪ್ಪ. ಎಲ್ಲಕ್ಕೂ ಆಯ್ಕೆ ಅಂತೀಯಲ್ಲೋ ನೀನು, ಎಲ್ಲದಕ್ಕೂ ಹೂ ಅಂತ ತಿಳಿ ಹಾಕ್ತಿದಿ. ಎಲ್ಲ ಒಂದು ತಾಸು ಹೇಳಿದ ಮೇಲೆ ಎಲ್ಲಕ್ಕೂ ನೀವ್ ಹೇಳಿದಕ್ಕೆ ಹೂನೇ ಅಂತೀಯಲ್ಲ. ಇಟ್ಟು ದಿನ ಶಾಸ್ತ್ರ ಕೇಳವತ್ನಾಗ ಅದಕ್ಕೂ ಹೂನೇ ಅಂತಿ. ಹಿಂಗ್ ಹೇಳಿದ್ರೆ ಇದಕ್ಕೂ ಶಾಸ್ತ್ರದಾಗ ಇರ್ತಾರ ಜಗತ್ ಮಿಥ್ಯಾ ಅಂತ ಹೇಳಿದೆ ಅದಕ್ಕೂ ಹೂನೇ ಅಂದಿ. ಇವತ್ ಸತ್ಯ ಅಂತೀನಿ ಇದಕ್ಕೂ ಹೂನೇ ಅಂತೀರಿ ಅಂದ್ರ ಅವಾಗ ಒಂದ ಮಾತಂದಂತ ಕಬೀರ ಏನಂತ್ರಿ, ನಾ ಶಾಸ್ತ್ರ ನಂಬಿಲ್ಲೋ ಯಪ್ಪ, ನಿನ್ ನಂಬಿನಿ ಅನ್ನಂತ. ನೀ ಏನ್ ನೀ ಹೌದಂದ್ರ ಹೌದಾಗ್ತದ, ನೀ ಅಲ್ಲಂದ್ರ ಅಲ್ಲ ಆಗ್ತದ. ಇದಕ್ಕೆ ಶ್ರದ್ಧಾ ಅದಾಯ್ತಾ? ಇದು ಏನ್ರಿ ನಿಷ್ಠಾರೂಪ ಶ್ರದ್ಧಾ. ಇದು ಗಟ್ಟಿ ನಂಬಿಕೆ ಅಂತ ಹೇಳ್ಬೋದು. ಇಂಥ ಗಟ್ಟಿ ನಂಬಿಕೆ ಎದ್ರ ಮ್ಯಾಗ ಇರ್ಬೇಕ್ರಿ? ಶಾಸ್ತ್ರದ ಮ್ಯಾಗ, ಗುರುವಾಕ್ಯದ ಮ್ಯಾಗ. ಸತ್ಯ ಬುದ್ಧಿ ಅವಧಾರಣೆ ಇತ್ತು, ಅವ್ರು ಹೇಳುವಂತದ್ದು ಸತ್ಯ ಸತ್ಯ ಅಂತ ತಿಳ್ಕೊಂಡು ಬುದ್ಧಿ ನಿಶ್ಚಯ ಮಾಡ್ತಿತ್ತು ಅಂತಂದ್ರೆ ಸಾ ಶ್ರದ್ಧಾ ಕಥಿತ ಸದ್ಭಿಹಿ. ಅದು ಯಯ ಕಡೆಕ್ ಮಾಡ್ಕೋಬೇಕು. ಸದ್ಭಿ ಅಂತಂದ್ರೆ ಸತ್ಪುರುಷರಿಂದ, ಮಹಾಪುರುಷರಿಂದ, ಮಹಾತ್ಮರಿಂದ. ಸಾ ಶ್ರದ್ಧಾ ಕಥಿತ, ಅದು ಶ್ರದ್ಧೆ ಎಂದು ಹೇಳಲಾಗಿದೆ. ಯಯಾ ವಸ್ತು ಉಪಲಭ್ಯತೆ, ಅದರಿಂದ ಆ ಶ್ರದ್ಧೆಯಿಂದ ಏನಾಗ್ತದ? ವಸ್ತು ಉಪಲಭ್ಯತೆ. ವಸ್ತು ಅಂತಂದ್ರೆ ಯಾವ್ದಿಲ್ಲಿ? ವಸ್ತು ಅಂದ್ರ ಬ್ರಹ್ಮ. ವಸ್ತು ಅಂದ್ರ ಇರುವುದು, ವಾಸ್ತವಿಕವಾಗಿ ಇರುವುದು ವಸ್ತು. ವಸತಿ ಐತಿ ವಸ್ತು, ಯಾವಾಗಲೂ ಇರುವುದು. ಅದ್ಯಾವುದದು? ಬ್ರಹ್ಮ ಪರಮಾತ್ಮ. ಅದು ಉಪಲಭ್ಯತೆ ಅಂತಂದ್ರೆ ಅದರ ಲಭಿಸ್ತದೆ ಅಂದ್ರೆ ಅದು ಸಾಕ್ಷಾತ್ಕಾರ ಆಗ್ತದ. ಬ್ರಹ್ಮ ಸಾಕ್ಷಾತ್ಕಾರ ಈ ಶ್ರದ್ಧೆಯಿಂದನೇ ಆಗೋದು. ಈ ಶ್ರದ್ಧೆ ಇತ್ತಂದ್ರೆ ಜ್ಞಾನ ಆಗ್ತದೆ. ಜ್ಞಾನ ಆಯ್ತು ಅಂತಂದ್ರೆ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾದಿ ಗಚ್ಚತಿ. ಆದ್ದರಿಂದ ಶ್ರದ್ಧಾ ಎಂಬುದು ಬಹಳ ಮುಖ್ಯವಾದದ್ದು. ಶ್ರದ್ಧಾ ಎಂಬುದು ಮಜ್ಜಿಗೆ ಮಾಡುವ ಗಡಿಗಿದ್ದಾಗ ಅಂತ ಹೇಳಿದರು ವಿಶಲದಾಸಜಿ. ಎಲ್ಲಕ್ಕೂ ಮೂಲ ಶ್ರದ್ಧಾ. ಗಡಿಗೆ ಹೊಡಿತಂದ್ರೆ ಮುಗಿತಲ್ರಿ. ಮಜ್ಜಿಗೆನೂ ಇಲ್ಲ, ಮಾಸೂರ್ನೂ ಇಲ್ಲ, ಕೆನೆನೂ ಇಲ್ಲ, ಬೆಣ್ಣೆನೂ ಇಲ್ಲ. ಗೊತ್ತಾಗ್ತದ? ಶ್ರದ್ಧಾ ಕಳ್ಕೋಣ ಅಂತಂದ್ರ ವಿಶ್ವಾಸ ಶ್ವಾಸಸೆ ಜ್ಯಾದಾ ಮಾನೋ. ಶ್ವಾಸಕ್ಕಿಂತಲೂ ವಿಶ್ವಾಸ ಹೆಚ್ಚಿನದು.
ಗೊತ್ತಾಗ್ತಾ ಇದೆಯಾ ಮಾತು? ಶ್ವಾಸಕ್ಕಿಂತಲೂ ವಿಶ್ವಾಸ ನೆನ್ಪಿಟ್ಕೊಳ್ರಿ, ಜ್ಞಾನ ಸಿದ್ಧಿಸುವುದು ವಿಶ್ವಾಸದಿಂದ, ಭಕ್ತಿ ಸಿದ್ಧಿಸುವುದನು ವಿಶ್ವಾಸದಿಂದ. ಅಲ್ಲಿನೂ ಬಾಳ ಚಂದ ಬರ್ದಾರ. ಬಿನು ವಿಶ್ವಾಸ ಭಗತಿನ ಹೋವೆ, ಬರ್ದಿಟ್ಕೊಡ್ರಿ ಇದನ್ನ. ಬಿನು ವಿಶ್ವಾಸ್, ತುಳಸಿ ಹೇಳುವಂತ ಮಾತಿದು. ಬಿನು ವಿಶ್ವಾಸ್ ಭಗತಿನ ಹೋವೆ, ವಿಶ್ವಾಸ ಇಲ್ಲದೆ ಭಕ್ತಿ ಸಿದ್ಧ ಆಗುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅವರು. ವಿಶ್ವಾಸ ಇಲ್ಲದೆ, ನಂಬಿಕೆ ಇಲ್ಲದೆ ಹೆಂಗ? ಅದ ನಂಬೆಲೋ ಮನವೇ, ನಂಬುಗೆ ಹಂಬಲಿಸದಿರು ಬರಿದೆ, ನಂಬುಗೆ ಕಾರಣವು ಸಾಂಬನೊಲಿಸುವುದಕ್ಕೆ ಅಂತ ಹೇಳಿಲ್ವೇ? ಆದ್ದರಿಂದ ಭಕ್ತಿ ಸಿದ್ಧ ಆಗ್ಬೇಕಾದ್ರೂ ನಂಬಿಕೆ. ಮತ್ತ ಕರ್ಮ ಸತ್ಕರ್ಮ ಮಾಡ್ಬೇಕಾದ್ರೆ ನಂಬಿಕೆ ಇಟ್ಕೊಂಡ ಮಾಡ್ಬೇಕಲ್ವ? ಇದನ್ನ ಮಾಡಿದ್ರೆ ಇದಾಗ್ತದ ಅಂತ ಮೊದಲು ನಂಬಿಕೆ. ಅದಕ್ಕನೇ ಅವರು ಆ ಆಧಾರ ಪಾತ್ರೆ ಅಂತ ಹೇಳಿದ್ರು. ಎಲ್ಲದಕ್ಕೂ ಒಂದಕ್ಕೆಲ್ಲ ಸಂಸಾರಕ್ಕರೆ ಏನ್ ಬೇಕಾಗ್ಯದ? ಏನ್ ಹಾಕ್ಕೊಳಪ್ಪ ಅಂತ ಇರ್ತಂತಂದ್ರೆ ಹೆಂಗ ಊಟ ಮಾಡ್ತ ಹೆಂಗ ಹೇಳಂಗಿಲ್ಲ, ಹೌದಿಲ್ರಿ? ಏನ್ರ ಒಂದಿಟ್ಟು ಹಾಕಿದ್ರಿ ಹೆಂಗ? ಹಂಗೇಂದ್ರ ಅವಿಶ್ವಾಸ ಆಗ್ಯದ? ಇಲ್ಲ, ಅದಕ್ಕೆ ವಿಶ್ವಾಸ ಬಹಳ ಮಹತ್ವದ್ದು. ಇದರಿಂದ ವಿಶ್ವಾಸದಿಂದಲೇ ಏನಾಗ್ತದೆ? ವಸ್ತುವಿನ ಉಪಲಬ್ಧಿ ಆಗ್ತದೆ. ವಿಶ್ವಾಸ ಮುಗಿತಾ? ಈಗ ಸಮಾಧಾನ ಕೊನೆಗೆ, ಷಟ್ ಸಂಪತ್ತಿಯಲ್ಲಿ ಕೊನೆಗಿರುವಂತದ್ದು ಯಾವ್ದ್ರಿ? ಸಮಾಧಾನ. ಸಮಾಧಾನ ಎಂಬ ಪದವನ್ನು ಬಹಳ ಬಳಸ್ತಿರ್ತೀರಿ. ನನಗೆ ಸಮಾಧಾನ ಇಲ್ಲ, ನನಗೆ ಸಮಾಧಾನ ಇಲ್ಲ. ನಿಮ್ಗೆ ಸಮಾಧಾನ ಬೇಕಾ? ಕೊಡ್ಲಿ ಸಮಾಧಾನ. ಈಗ ಸಮ್ಯಗ್ ಆಸ್ಥಾಪನಂ ಬುದ್ಧೇ ಶುದ್ಧೇ ಬ್ರಹ್ಮಣಿ ಸರ್ವದಾ ತತ್ ಸಮಾಧಾನಮಿತ್ಯುಕ್ತಂ ನತು ಚಿತ್ತಸ್ಯ ಲಾಲನಂ. ಸರ್ವದಾ ಸ್ಥಾಪನಂ ಅಂತಿಲ್ಲ, ಸರ್ವದಾ ಸ್ಥಾಪನಂ. ಹಾ, ಬಾಳ ಚಂದ ಮಾತು, ಲಕ್ಷ್ಯ ಕೊಡ್ಬೇಕು ನೀವು. ಸಮಾಧಾನ ಎಲ್ಲೈತಿ ಗೊತ್ತೇನ್ರಿ? ಸಮಾಧಾನ ನೋಡ್ರಿ, ಸಮ್ಯಕ್ ಆಧಾನಂ ಸಮಾಧಾನಂ. ಅದು ಚೆನ್ನಾಗಿ ಸ್ಥಾಪನಾ ಮಾಡೋದಂತಾನೆ ಅದಕ್ಕೆ ಅರ್ಥ ಆಗ್ತದೆ. ಏನು? ಮನಸ್ಸನ್ನ, ಚಿತ್ತವೃತ್ತಿಯನ್ನ, ಬುದ್ಧಿಯನ್ನ ಸಮ್ಯಕ್ ಸ್ಥಾಪನಾ ಮಾಡೋದು. ಎಲ್ಲಿ? ಪರಮಾತ್ಮನಲ್ಲಿ. ಆರಾಮ ಹೇ ರಾಮಪಾಹನಮೇ. ಮಾತು ನೆನ್ಪಿಡ್ತೀರಿ? ಆರಾಮ ಹೇ ರಾಮಪಾಹನಮೇ ಅಂದ್ರೆ ಏನಕ್ಕೆ ಅರ್ಥ? ಪರಮಾತ್ಮನ ಅನುಭೂತಿಯಲ್ಲಿ ಸಮಾಧಾನ ಇದೆಯೇ ವಿನ ಪ್ರಪಂಚದ ಅನುಭೂತಿಯಲ್ಲಿ ಇಲ್ಲ. ನೆನ್ಪಿಟ್ಕೊಂಡ್ಬಿಡ್ರಿ. ಅದೇ ಮಾತನ್ನ ಈಗ ಹೇಳ್ತಾ ಇದ್ದಾರೆ ನೋಡ್ರಿ. ಸಮ್ಯಕ್ ಆಸ್ಥಾಪನಂ ಬುದ್ಧೇಹೇ. ಬುದ್ಧೇಹೇ, ಬುದ್ಧಿಯನ್ನ ಏನ್ ಮಾಡ್ಬೇಕಾಗಿದೆ? ಶುದ್ಧೇ ಬ್ರಹ್ಮಣಿ. ಶುದ್ಧೇ ಬ್ರಹ್ಮಣಿ ಅಂತಂದ್ರೇನ್ರಿ? ಪರಿಶುದ್ಧವಾದ ಬ್ರಹ್ಮದಲ್ಲಿ, ಶುದ್ಧ ಬ್ರಹ್ಮದಲ್ಲಿ. ನಿರ್ಗುಣ ಅಂತ ಅನಿಸ್ತದೆ, ಸಗುಣವೂ ಶುದ್ಧವೇ ವಾಸ್ತವಿಕವಾಗಿ. ಎರಡನ್ನೂ ಆರಾಧಿಸಲು ಹೇಳಿದ್ದಾರೆ ನಮಗೆ ಅಲ್ವೇ? ಸಗುಣ ಉಪಾಸನೆಯೂ ಹೇಳಿದ್ದಾರೆ, ನಿರ್ಗುಣ ಉಪಾಸನೆಯೂ ಹೇಳಿದ್ದಾರೆ. ಇಲ್ಲಿ ಮಾಯಾ ಐತಿ ಅಂತ ತಿಳ್ಕೊಂಡು ಅದ ಶುದ್ಧ ಅಲ್ಲಾಕ್ ಬರಂಗೇ ಇಲ್ಲ. ಯಾಕಂತ ಅವನ ಸ್ವರೂಪಕ್ಕೆ ಮರೆ ಮಾಡಿಲ್ಲ ಅಲ್ಲಿ. ಅದು ಆಯ್ತಾ? ನೀವು ಅದನ್ನಾರ ಅನ್ರಿ, ಅದನ್ನಾರ ಅನ್ರಿ. ಯಾಕಂದ್ರ ನಿರ್ಗುಣ ಬ್ರಹ್ಮದಲ್ಲಿ ಸಡನ್ಲಿ ಮನಸ್ಸನ್ನ ಸ್ಥಾಪನಾ ಮಾಡೋದು ಕಷ್ಟ ಐತಿ. ನೀವು ಧ್ಯಾನ ಮಾಡಕ್ ಕುಂದ್ರಿ ಗೊತ್ತಾಗ್ತದ. ಶುದ್ಧೇ ಬ್ರಹ್ಮಣಿ, ಶುದ್ಧವಾದಂತ ಬ್ರಹ್ಮದಲ್ಲಿ ಬುದ್ಧೇಹೇ, ಬುದ್ಧಿಯ ಅಥವಾ ಸರ್ವದಾ ಶುದ್ಧೇ ಬ್ರಹ್ಮಣಿ. ಅದು ಆಮೇಲೆ ತಗೊಂಡ್ರು ಬರ್ತಿರ್ತದೆ ಬಿಡ್ರಿ. ಯಾವುದೋ ಬುದ್ಧಿಯನ್ನ ಸರ್ವದಾ ಅಂದ್ರೆ ಯಾವಾಗಲೂ ಬುದ್ಧಿಯ ಸಮ್ಯಕ್ ಆಸ್ಥಾಪನಂ. ಸಮ್ಯಕ್ ಆಸ್ಥಾಪನಂ ಅಂತಿದೆಯಲ್ಲ, ಹೆಂಗ್ ಬಿಡಿಸ್ತೀವಿ ಅದನ್ನ? ಸಮ್ಯಕ್ ಆಸ್ಥಾಪನಂ, ಚೆನ್ನಾಗಿ ಅಲ್ಲಿ ಅಂದ್ರೆ ನಿಂದ್ರೋಂಗ್ ಮಾಡೋದು. ಅದನ್ನ ಯಾವ್ದ್ರಿ? ಶುದ್ಧ ಬ್ರಹ್ಮದಲ್ಲಿ ಬುದ್ಧಿಯನ್ನ ವೈದಲ್ಲಿ ಸ್ಥಾಪನಾ ಮಾಡಿಸೋದು. ಬುದ್ಧಿ ಅಂದ್ರೆ ಮನಸ್ಸಂತಾನೆ ಇಟ್ಕೊಂಡಿರ್ಬೇಕಾರ. ತತ್ ಸಮಾಧಾನಂ ಇತಿ ಉಕ್ತಂ, ಅದು ಸಮಾಧಾನ ಇಂತೆಂದು ಹೇಳಲ್ಪಟ್ಟಿದೆ. ಅಂದ್ರೆ ಮನಸ್ಸನ್ನು ಒಯ್ದು ಏನ್ರಿ ಚಿತ್ತವನ್ನ ಒಯ್ದು ಪರಬ್ರಹ್ಮದಲ್ಲಿ ಸ್ಥಾಪಿಸುವುದು ಸಮಾಧಾನ ಅಂತ ಹೇಳಿಸ್ಕೊಳ್ತದೆ. ನತು ಚಿತ್ತಸ್ಯ ಲಾಲಂ.
ನತು ಚಿತ್ತಸ್ಯ ಲಾಲಂ ಅಂತಂದ್ರ ಮನಸ್ಸಿಗೆ ಬಂದಂಗ ಮಾಡೋದು, ಮನಸ್ಸಿಗೆ ಬಂದಂಗ ಹೋಗೋದು. ಚಿತ್ತಸ್ಯ ಲಾಲಂ ಅಂತಂದ್ರೇನ್ರಿ, ಬೇಕಾಗಿದ್ದೆಲ್ಲ ಕೊಡ್ಬೋದು. ಆ ಮನಸ್ಸು ಏನಂತದ ಹಂಗ ಲಾಲನ ಮಾಡೋದಂದ್ರ ಅದಕ್ಕೆ ಸಮಾಧಾನ ಮಾಡ್ಕೊತ ಹೋಗ್ಬೇಡ. ಅದಕ್ಕೆ ಸಮಾಧಾನ ಮಾಡ್ಕೊಂತ ಹೋಗುದು. ಈಗ ಮಗುವಿನ ನೋಡ್ರಿ, ಮಗುವಿನ ಲಾಲನೆ ಪಾಲನೆ ಅಂತಿರ್ತಿರಲ್ಲ, ಮಗುವಿನ ಲಾಲನೆ ಪಾಲನೆ ಅಂದ್ರೆ ಅದ್ ಕರ್ತೇನ್ರಿ, ಅದ್ ಬೇಕಾಗಿದ್ದೆಲ್ಲ ಕೊಡ್ಬೋದು. ಅದ್ ಏನ್ ಬಿಡ್ತ ಅದ್ ಕೊಟ್ಕೊಂತ ಹೋಗುದು, ಲಾಲನೆ ಪಾಲನೆ ಮಾಡ್ದಂಗ ಹೌದಲ್ರಿ. ಇಲ್ಲಿನೂ ಅದೇ ಶಬ್ದನೇ ಬಳಸ್ಯಾರ ನೋಡ್ರಿ, ಲಾಲನಂ ಅಂತ ಶಬ್ದ ಬಳಸಿದಾರ. ಅಂದ್ರ ಮನುಷ್ಯ ಏನ್ ಹೇಳ್ತದ ಹಂಗೆ ಕೇಳ್ಕೊಂತ ಹೋಗೋದಲ್ಲ, ಅದು ಯಾಕಡೆ ಹೋಗ್ತದ್ರೆ ಬೆನ್ನತ್ತೆ ಹೋಗೋದಲ್ಲ. ಆ ಮನಸ್ಸನ್ನ ಹಿಡ್ತಂದು ಎಲ್ರಿ ದೇವರಲ್ಲಿ ಸ್ಥಾಪನಾ ಮಾಡೋದೈತ್ ನೋಡಪ್ಪ. ಇದೇ ಏನಂತ ಹೇಳಿಸ್ಕೊಳ್ತದೆ, ಸಮಾಧಾನ. ಸಮಾಧಾನಂ ಅಂತದಕ್ಕೆ ನೋಡಿ ನಾ ಹೇಳ್ದೆ, ಸಮ್ಯಕ್ ಆಧಾನಂ ಸ್ಥಾಪನಂ ಶುದ್ಧ ಬ್ರಹ್ಮಣಿ ಇತಿ ಸಮಾಧಾನಂ. ಅಗದಿ ಸರಳ ವ್ಯುತ್ಪತ್ತಿ ಅರ್ಥವನ್ನು ಹೇಳ್ಬಿಟ್ಟು ನೋಡಿ ನಿಮಗೆ. ಅಂದ್ರೆ ಹೊರಗೆ ವಿಷಯಗಳಲ್ಲಿ ಹರಿಯುವ ಮನಸ್ಸನ್ನ ಯಾವ ಶುದ್ಧ ಬ್ರಹ್ಮದಲ್ಲಿ ತಂದು ಸ್ಥಾಪನಾ ಮಾಡೋದು, ಇದು ಸಮಾಧಾನ ಅಂತ ಹೇಳಿಸಿಕೊಳ್ತದೆ. ಇಷ್ಟು ಸಾಕು. ಈಗ ನಾವು ಸಾಧನ ಸಂಪತ್ತಿವರೆಗೆ ಬಂದೇವೆ. ಇನ್ನು ಮುಂದೆ ಉಳಿತು ಒಂದೇ